ಬಗ್ಗೆ ಹೇಳ್ಕೊಳಂಗಿಲ್ಲ. ನೋಡ್ರಿ ಎಷ್ಟು ಸ್ವಾರಸ್ಯ. ನಾವು ಒಂದಿಷ್ಟು ಮಾಡಿರ್ತೀವಿ, ಅಷ್ಟರೊಳಗೆ ಇಷ್ಟು ಬೇರೆಯವ್ರು ಮಾಡಿರ್ತಾರೆ, ಅಷ್ಟರೊಳಗೆ ಇಷ್ಟು ನಮ್ದು ಇರ್ತದೆ, ಅಷ್ಟಕ್ಕೆ ಇಷ್ಟು ಹೇಳ್ಕೊಂಡ್ ಬಂದಿರ್ತೀವಿ ನಾವೆಲ್ಲ. ನಾವು ಮಾಡಿದ್ವಿ ಗೊತ್ತಾಯ್ತಾ ಏನಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮ ಅಂದ್ರೆ ಹೆಂಗಿರ್ತದೆ, ಎಲ್ಲ ಅವ್ಯವಸ್ಥಿತ ಮಟ್ಟಿ ಅಲ್ಲ, ವ್ಯವಸ್ಥಿತ ಮಟ್ಟಿ ನಮ್ದು ಎಲ್ಲ ವ್ಯವಸ್ಥಿತ, ಪೂರ್ಣ ವ್ಯವಸ್ಥಿತ. ನಮ್ದು ಇಷ್ಟಿರೋ ಕಾರ್ಯಕ್ರಮಕ್ಕೆ ಅಷ್ಟು ಹೇಳ್ಕೊಂಡ್ ಬಂದಿರ್ತೀವಿ ನಾವು. ನಮ್ದು ಅಲ್ವೇ ಅಲ್ಲ. ದೇವರು ಎಲ್ಲವನ್ನೂ ಮಾಡಿ ಅಲ್ಪರೋಪಾದಿಯಲ್ಲಿ, ಅಲ್ಪರು ಪಾಪ ಏನ್ ಹೇಳ್ಕೊತಿರ್ತಾರ, ನಮ್ದಲ್ರಪ್ಪ ನಮ್ದೇನದ ಇಲ್ಲ ಹಿಂಗ ಹೇಳ್ತಿರ್ತಾರಲ್ಲ, ಹಾಗೆ ಭಗವಂತ ಎಲ್ಲವನ್ನೂ ಮಾಡಿ ಅಲ್ಪನಾಗಿ ನಿಂತ್ಕೊಳ್ತಕ್ಕಂಥವನಾಗಿದ್ದಾನಂತೆ. ಇದು ದೇವರ ಹಿರಿಮೆ ಅಂತ ತಿಳ್ಕೊಳ್ಬೇಕು. ಇಷ್ಟು ಸ್ವಲ್ಪ ದೇವರ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ಮಣಿಗಳೊಳಗಿಹ ಸೂತ್ರದಂದದಿ ಪ್ರಣವಪಾದ್ಯನು ಸರ್ವಚೇತನ ಅಂದ್ರಲ್ಲ. ಮಣಿಗಳೊಳಗಿಹ ಸೂತ್ರ ಅಂದ್ರೆ ಏನು? ಮಣಿಗಳೊಳಗಿಹ ಸೂತ್ರ ಎಲ್ಲಾರು ಕೇಳಿದ ಅರ್ಥ ದಯವಿಟ್ಟು ಚೇಂಜ್ ಮಾಡೋಣ ಅಂತ. ಎಷ್ಟು ಸರ್ತಿ ಅದನ್ನೇ ಕೇಳೋದು ಬೇಜಾರಾಗಿರ್ಲಿಕ್ಕಿಲ್ಲ. ಮಣಿಯೊಳಗು ಸೂತ್ರ, ಮಣಿಯೊಳಗು ಸೂತ್ರ ಅಲ್ಲ, ಗೊತ್ತು ಸ್ವಾಮಿ, ಮಣಿಯೊಳಗು ಸೂತ್ರ, ಸೂತ್ರದೊಳಗೆ ಮಣಿ ಎರಡೂ ಹೇಳಿರಿ ನೀವೀಗ. ಅಲ್ಲ, ಮಣಿ ಅಂದ್ರೆ ಈ ದೇಹ, ದೇಹವನ್ನ ಮಣಿ ಅಂತ ಕರೀರಿ ಮೊದಲು. ಯಾಕೆ ದೇಹವನ್ನ ಮಣಿ ಅಂತ ಕರಿಬೇಕು ಅಂದ್ರೆ, ಈ ದೇಹಕ್ಕೂ ದ್ವಾರಗಳು ಉಂಟು, ಮಣಿಗೂ ದ್ವಾರಗಳು ಉಂಟು. ಮಣಿಯಲ್ಲೂ ದ್ವಾರಗಳಿವೆ, ದೇಹಕ್ಕೂ ದ್ವಾರ ಇದೆ. ಆದ್ದರಿಂದ ಈ ದೇಹ ಈಸ್ ಈಕ್ವಲ್ ಟು ಮಣಿ, ಮಣಿ ಈಸ್ ಈಕ್ವಲ್ ಟು ದೇಹ. ಸೂತ್ರ ಯಾರೀಗ? ಸೂತ್ರ ಯಾರು ಅಂದ್ರೆ ವಾಯುದೇವರನ್ನ ಸೂತ್ರ ಎಂದು ಕರೆದಿದ್ದಾರೆ. ವಾಯುದೇವರಿಗೆ ಹೆಸರು ಸೂತ್ರ. ಸೂತ್ರ ನಾಮಕ ವಾಯು ಅಂತ ಹಾಡು ಬರ್ತದೆ ನೋಡಿ ನಿಮ್ಮಲ್ಲಿ. ಅದಕ್ಕೆ ಸೂತ್ರ ನಾಮಕ ಯಾರಿಗೆ? ವಾಯುದೇವರಿಗೆ ಸೂತ್ರ ಅಂತ ಹೆಸರು. ಯಾವಾಗ ಹುಟ್ಟಿದ್ದಾರೆ ಗೊತ್ತಾ? ಪ್ರಳಯ ಮುಗಿದು ಪ್ರಾರಂಭದ ಸೃಷ್ಟಿಯಲ್ಲಿ ಸೂತ್ರ ನಾಮಕ ವಾಯುದೇವರು ಹುಟ್ಟಿದ್ರು ಅಂತ ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯ ತಿಳಿಸ್ತಾರೆ. ಸೂತ್ರ ಅಂದ್ರೆ ವಾಯುದೇವರಿಗೆ ಹೆಸರು. ಈ ಮಣಿ ಅಂದ್ರೆ ಈ ದೇಹ. ಏನದ ಮಣಿಗಳೊಳಗಿಹ ಸೂತ್ರದಂದದಿ ಅಂದ್ರೆ ಈಗೇನಾಯಿತು ಅಂದ್ರೆ ಈ ದೇಹದಲ್ಲಿ ಇದ್ದ ವಾಯುದೇವರಂತೆ ಒಂದರ್ಥ. ಈಗ ಇಷ್ಟೊತ್ತೇನ್ ಮಾಡಿದ್ವಿ? ಸೂತ್ರದೊಳಗ ದಾರದಂತೆ ಅಂತ ಒಂದು ಅರ್ಥ ಮಾಡಿದ್ವಿ. ಒಂದರ್ಥ ಅದು. ಸೂತ್ರದೊಳಗ ದಾರ, ಇದು ಸರಿ, ಮಣಿಯೊಳಗ ದಾರ ಒಂದರ್ಥ. ಎರಡನೇದ್ದು ದೇಹದಲ್ಲಿದ್ದ ವಾಯುದೇವರಂತೆ. ಯಾಕೆ ಅಂದ್ರೆ ಎರಡೂ ಬಿಟ್ಟು ಹೋದ್ರೆ ಕೆಲಸ ಮುಗಿದು ಹೋಗ್ತದೆ. ವಾಯುದೇವರು ಬಿಟ್ಟು ಹೋದ್ರೂ ಕೆಲಸ ಮುಗಿದು ಹೋಗ್ತದೆ, ದಾರ ಸರದ್ರು ಕೆಲಸ ಮುಗಿದು ಹೋಗ್ತದೆ. ಸೂತ್ರದಂದದಿ ಅಂದ್ರೆ ಸೂತ್ರದಂತೆ ಭಗವಂತನಿದ್ದಾನೆ. ಯಾಕೆ ಅಂದ್ರೆ ಮಣಿಗಳು ಅದ ದೇಹ ಎಷ್ಟು ದಿವಸ ಇರಬೇಕು ಅಂತಿದೆಯೋ ಅಷ್ಟು ದಿವಸ ವಾಯುದೇವರದಲ್ಲಿ ಇರ್ತಾರೆ. ಯಾವಾಗ ವಾಯುದೇವರು ಒಳಗಿನಿಂದ ಹೊರಗೆ ಹೋಗ್ಬಿಡ್ತಾರೋ ಆಗ ಈ ಸೂತ್ರ, ಇದು ಮಣಿಗಳೇನಾಗತ್ತೆ? ಬಿದ್ದು ಹೋಗುತ್ತೆ. ಹಾಗಾದ್ರೆ ದಾರ ಬಿತ್ತ ಸರಿಯಿತು ಅಂದ್ರೆ ಮಣಿಗಳು ಬಿದ್ದು, ವಾಯುದೇವರು ಸರಿದ್ರು ಅಂದ್ರೆ ಎಲ್ಲವೂ ಬಿದ್ದೋಯಿತು. ಅದನ್ನು ಹೇಳುವುದಕ್ಕಾಗಿ ಹೀಗೆ ಹೇಳಿದ್ದಾರೆ. ವಿಷ್ಣು ಸಹಸ್ರನಾಮದಲ್ಲಿ ದೇವರಿಗೆ ಮತ್ತೊಂದು ಹೆಸರದ. ಏನ್ ಹೆಸರದ ಅಂದ್ರೆ ಸುತಂತು ತಂತುವರ್ಧನ ಅಂತ ಹೆಸರಿದೆ ವಿಷ್ಣು ಸಹಸ್ರನಾಮದಲ್ಲಿ. ಸುತಂತು ಅಂತ ಹೆಸರು. ಏನ್ ಹೆಸರು? ಸುತಂತು. ಅರ್ಥ ಆಗಲಿಲ್ಲ. ತಂತು ಅಂದ್ರೆ ದಾರ, ಸುತಂತು ಅಂದ್ರೆ ಒಳ್ಳೆ ದಾರ, ಸುತಂತು ಅಂದ್ರೆ ಒಳ್ಳೆ ದಾರ. ದೇವ್ರೇನ್ ಮಾಡಿದ? ಒಳ್ಳೆ ದಾರ ಅಂತ ಹೇಳಿದರು. ಎಲ್ಲಿ ಒಳ್ಳೆ ದಾರ? ಯಾವುದಕ್ಕೆ ದಾರ? ಅವನು ತಂತುವರ್ಧನ, ಮುಂದೆ ನಮ್ಮ ಸಂತಾನವನ್ನ ಬೆಳೆಸುವುದಕ್ಕೆ ದೇವರು ಸುತಂತು ಆಗಿದ್ದಾನೆ. ಸುತಂತು ತಂತುವರ್ಧನ, ತಾನು ದಾರದಂತೆ ಇದ್ದು ಮುಂದಿನ 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 ಸಂತಾನಗಳನ್ನು ಬೆಳೆಸುವುದಕ್ಕಾಗಿ ದೇವರಿಗೆ ಸುತಂತು ಸ್ತಂತುವರ್ಧನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಕರೆದಿದ್ದಾರೆ. ಅದಕ್ಕ ಏನು ಅಂದ್ರೆ ಮಣಿಗಳನ್ನ, ಯಾವ ಮಣಿಗಳನ್ನ? ಮಣಿಗಳನ್ನ ಹೇಳಿದ್ವಲ್ಲ ಈಗ, ಮಣಿಗಳನ್ನ ದಾರದಲ್ಲಿ ಪೋಣಿಸ್ತಾರೆ. ಯಾವ ಮಣಿಗಳನ್ನ? ಹೆಣ್ಮಕ್ಳು ಹಾಕೊಂಡಿರುವಂತಹ ಕರಿಮಣಿಗಳನ್ನ. ಕರಿಮಣಿಗಳನ್ನ ಹೆಣ್ಮಕ್ಳೇನು ಹಾಕೊಂಡಿದ್ದಾರೆ ಅದನ್ನು ಎಲ್ಲಿ ಪೋಣಿಸ್ತಾರೆ? ದಾರದಲ್ಲಿ ಪೋಣಿಸ್ತಾರೆ. ಯಾಕೆ ದಾರದಲ್ಲಿ ಪೋಣಿಸ್ತಾರೆ? ದಾರ ಅಂದ್ರೆ ಯಾವುದು? ಸುತಂತು ಸ್ತಂತು ವರ್ಧನ, ಭಗವಂತನೇ ದಾರನಾಗಿ ಇದ್ದವನು. ಆ ದಾರದಲ್ಲಿಯೇನೆ ಮಣಿಗಳು ಅಂದ್ರೆ ಕರೆಮಣಿಗಳನ್ನೆಲ್ಲವನ್ನ ಪೋಣಿಸೋದು. ಮಂಗಳಸೂತ್ರ ಅಂದ್ರೆ ಬೇರೆ ಅಲ್ಲ, ಸೂತ್ರದಲ್ಲಿರುವ ಮಣಿಗಳಂತೆ. ಆ ದಾರದಲ್ಲಿ ಏನೇನು ಸೇರಿಸಿರ್ತೀರಿ ನೀವು? ಪಾಪ ಒಂದೊಂದೊಂದೊಂದು ಸೇರಿಸೋದಿರ್ತೀರಲ್ಲ, ಏನೇನು ಸೇರಿಸಿರ್ ನನಗೆ ಗೊತ್ತಿಲ್ಲ. ಹೌದು, ನಿಮಗೆ ಹೆಂಗ್ ಗೊತ್ತಾಗ್ತದೆ? ಕಟ್ಕೊಂಡಿದ್ರೆ ಗೊತ್ತಾಗಬೇಕು. ಗೊತ್ತಿಲ್ಲ, ಕಟ್ಕೊಂಡಿಲ್ಲ, ಗೊತ್ತಿಲ್ಲ, ಅಷ್ಟೇ ಕೆಲಸ. ದಾರದಲ್ಲಿ ಮಣಿಗಳನ್ನ ಪೋಣಿಸಿದಂತೆ ಆಯ್ತಾ? ಅದಕ್ಕೇನ್ ಜೋಡಿಸಿರ್ತೀರಿ ನೀವು? ಎರಡು ಹವಳ, ಎರಡು ಮುತ್ತು, ಆಮೇಲೆ ಎರಡು
ಮಾಂಗಲ್ಯ ಇಷ್ಟು ಲೆಕ್ಕ ಹೌದಿಲ್ಲೋ? 2 ಮಾಂಗಲ್ಯ, 2 ಹವಳ, 2 ಮುತ್ತು, ಇಷ್ಟಿಷ್ಟು ಕರಿಮಣಿಗಳು, 1 ದಾರ ಇಷ್ಟು ಸೇರಿದ್ರೆ ಏನಾಯ್ತಿದು? ಮಂಗಳಸೂತ್ರ ಅಂತ ಆಯ್ತು. ಇಷ್ಟೇ ಹೋದಲ್ಲ ಮಂಗಳಸೂತ್ರ ಅಂದ್ರೆ ಇಷ್ಟು ಲೆಕ್ಕ ಹೋದಲ್ಲೋ? ಇಷ್ಟು ಮಂಗಳಸೂತ್ರದಲ್ಲಿ ಏನೇನು ಬಂದು ಈಗ ಲೆಕ್ಕ ಹಾಕೊಳ್ರಿ. ಯಾವ್ದು ಬಂದುವು ಅಂತ ಕೇಳಿದ್ರೆ ದಾರ ಬಂತು, ಕರಿಮಣಿ ಬಂತು, ಇನ್ನು ಉಳಿದದ್ದು ಯಾವುದು? 2 ಬಟ್ಲ. ತಾಳಿ ಬಟ್ಲವಲ್ಲ, 2 ಬಟ್ಲ ಆಗ್ಬೇಕು, 2 ಹವಳ ಆಗ್ಬೇಕು, 2 ಮುದ್ದು ಆಗ್ಬೇಕು, ಮುಗಿದು ಹೊತ್ತು ಕೆಲಸ ಅಷ್ಟೇ, ಬೇರೆ ಏನದ ಇನ್ನ. ಅದಕ್ಕೆ ಹೇಳಿದ್ರೆ 2 ಬಟ್ಲೆಗಳಲ್ಲಿ ಮಹಾಲಕ್ಷ್ಮೀ ದೇವಿ, ಸರಸ್ವತಿ ದೇವಿಯರು, ಬಿಳಿ 2 ಏನ ಹವಳ ಇದು ಮುದ್ದವ ಬ್ರಹ್ಮದೇವರು, ವಾಯುದೇವರು, ಕೆಂಪು ಹವಳ ಏನವ ಪಾರ್ವತಿ ಮತ್ತು ರುದ್ರದೇವರು, ಉಳಿದ ಕರಿಮಣಿಗಳೇನವ ಎಲ್ಲಾ ದೇವತೆಗಳು, ಧಾರ ಏನಿದ್ದಾರೆ ಭಗವಂತ. ಇಷ್ಟೂ ಕೂಡ್ಕೊಂಡ್ರೆ ಮಂಗಳಸೂತ್ರ ಆಯಿತು. ಅದನ್ನ ಮಣಿಗಳೊಳಗೆ ಈಗ ಸೂತ್ರದಂದದಿ ಅಂತ ಒಂದೇ ಶಬ್ದದಲ್ಲಿ ಹೇಳಿದರು. ಮಂಗಳಸೂತ್ರ ಕಟ್ಕೊಂಡಿರ್ತಾರೆ ಸ್ತ್ರೀಯರು, ಅನುಸಂಧಾನವನ್ನು ಹೀಗೆ ಮಾಡಿದ್ರೆ ಆಯ್ತಟ್ಟೆ. ಅನುಸಂಧಾನವನ್ನು ಏನ್ ಮಾಡ್ಬೇಕು? ಸುತಂತು ಸ್ತಂತು ವರ್ಧನ ಅಂತ ಹೇಳಿದ್ರೆ ಅದಕ್ಕ ಏನಿಲ್ಲ, ಒಂದ್ಸಲ ನೀವು ನೆನಪಿಟ್ಕೊಂಡ್ರೆ ಅರ್ಥ ಆಗ್ತದೆ, ಏನಂತದೇನಿಲ್ಲ. 2 ತಾಳಿ ಬಟ್ಟುಗಳಲ್ಲಿ 2 ಬಟ್ಲ, ಆ ಬಟ್ಲಗಳಲ್ಲಿ ಮಹಾಲಕ್ಷ್ಮೀ ದೇವಿ ಮತ್ತು ಸರಸ್ವತಿ ದೇವರು ಇದ್ದಾರೆ ಅಂತ ಇಟ್ಕೊಳ್ರಿ, ಅಲ್ಲಿ ಬಟ್ಲ 2. ಅದಾದ ಮೇಲೆ 2 ಮುತ್ತುಗಳಲ್ಲಿ ವಾಯುದೇವರು ಭಾರತೀ ದೇವರು ಇದ್ದಾರೆ ಅಂತ ಇಟ್ಕೊಳ್ರಿ. 2 ಹವಳಗಳಲ್ಲಿ ರುದ್ರದೇವರು ಪಾರ್ವತೀ ದೇವರಿದ್ದಾರೆ ಅಂತ ಇಟ್ಕೊಳ್ರಿ. ಆಮೇಲೆ ಕರಿಮಣಿಗಳೆಲ್ಲ ಎಲ್ಲಾ ದೇವತೆಗಳಿದ್ದಾರೆ. ಇಷ್ಟರ ಮುಂದಿಟ್ಟು ತಾ ಮಾತ್ರ ಒಳಗೆ ಕೂತ್ಬಿಟ್ಟಾನ ಪುಣ್ಯಾತ್ಮ. ದಾರ ಅದು ಯಾರಿಗೂ ಹೇಳದೇ ಇದ್ದಂತೆ ದಾರನಾಗಿ ಕೂತಿದ್ದಾನಲ್ಲ ಅವನೇ. ಅದಕ್ಕೆ ಹೇಳಿದ್ರು ಮಣಿಗಳೊಳಗೀಗ ಸೂತ್ರದಂದದಿ ಅಂತ ಹೇಳಿದ್ರು. ಯಾರೋ ಕೇಳಿದ್ರಂತೆ, ಏನ್ರಿ ಎಲ್ಲಾದ್ರು ಎಷ್ಟೆಲ್ಲಾ ಬರೋಬ್ಬರಿ ಹೇಳಿದ್ರಿ. ಹವಳ ಕೆಂಪಿರ್ತದ, ಹವಳ ಕೆಂಪಿರ್ತದ, ಮುತ್ತು ಬೆಳ್ಳಗಿರ್ತದ, ಬಂಗಾರ ಹಳದಿ ಇರ್ತದೆ. ಇದೊಂದು ಕರಿಮಣಿ ಒಂದು ಕರಿ ಇತ್ತಲ್ಲ ಯಾಕ ಅಂತ ಕೇಳಿದ್ರಂತ. ಪಾಪ ಏನ್ ಮಾಡ್ಲಿಕ್ಕೆ ಬರ್ತದೆ? ಆ ದೇವತೆಗಳಿಗೆಲ್ಲ ಆಗಾಗ ಕಲ್ಯಾವೇಶ ಆಗ್ತಿರ್ತದ, ಅವ್ರು ಕಪ್ ಆಗ್ತಿರ್ತಾರ ಅಂತ ತಿಳಿಸೋದಕ್ಕೆ ಇವು ಕರಿ ಆಗಿ ಕೂತ್ಬಿಟ್ಟಾವ, ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಆ ಮುತ್ತು ಪಾಪ ಬೆಳ್ಳಗಿರ್ತದ, ವಾಯುದೇವರಲ್ಲಿ ಕಲ್ಯಾವೇಶ ಇಲ್ಲ. ಹವಳ ಕೆಂಪಾಗಿರ್ತದ, ರುದ್ರದೇವ್ರಿಗೆ ಒಂಚೂರು ಸಿಟ್ಟು ಬರ್ತಿರ್ತದ ಅವಾಗ. ಇವು ಮಂಗಳ ಬಟ್ಲೇನವ, ಅವು ಎಂದು ಬಣ್ಣ ಚೇಂಜ್ ಆಗಂಗಿಲ್ಲ. ಯಾಕೆ ಭಾರತೀಯ ಸರಸ್ವತಿಯರು ಮಹಾಲಕ್ಷ್ಮಿ ಚೇಂಜ್ ಆಗಂಗಿಲ್ಲ. ಇವೇನು ಕರಿಮಣಿ ಎಲ್ಲಾ ದೇವತೆಗಳಾದ್ದರಿಂದ ಆಗಾಗ ಕಲ್ಯಾವೇಶ ಹಾಕೊಂಡು ಚುರ್ಕಪ್ಪ ಆಗ್ತಿರ್ತಾರೆ, ಅದಕ್ಕೆ ಕರಿಮಣಿಯನ್ನು ಹಾಕಿಬಿಟ್ಟಾರ, ಮುಗಿದು ಹೋದ ಕೆಲಸ. ಆದ್ರಿಂದ ಮಣಿಗಳೊಳಗೀಗ ಸೂತ್ರದಂದದಿ ಪ್ರಣವಪಾದ್ಯನು. ಈ ನೋಡ್ರಿ ಇಷ್ಟಕ್ಕೆ ಏನ್ ಮಾಡಿದ್ರು ಅಂದ್ರೆ, ಈ ಮಂಗಳಸೂತ್ರಕ್ಕ ಇದನ್ನ ಹೇಳಿಸಿ ಮುಂದೊಂದು ಹೇಳಿದ್ರು. ಅವ ಯಾರು ಅಂದ್ರೆ ಪ್ರಣವಪಾದ್ಯ ಅಂದ್ರೆ ಏನಪ್ಪಾ? ಅದು ಓಂಕಾರ ಪ್ರತಿಪಾದ್ಯನಾದವನು. ಓಂಕಾರ ಅಂದ್ರೆ ಏನು ಅದಕ್ಕೆ ಹೇಳಿದ್ರು. ಓತಪ್ರೋತನಾಗಿದ್ದವನೇ ಓಂಕಾರ. ಓಂಕಾರದ ಅರ್ಥ ಏನು? ಓತಪ್ರೋತ, ಉದ್ದಕ್ಕೆ ಅಗಲಕ್ಕೆ. ಬಟ್ಟೆಯೊಳಗೆ ಇರ್ತದಲ್ಲ ದಾರ, ಒಂದು ಅಡ್ಡ ಒಂದು ಉದ್ದ. ಆ ಉದ್ದ ಅಡ್ಡ ಅಗಲ ಇರೋನವನ್ನ ಓಂಕಾರ ಅಂತ ಕರೀತಾರೆ. ಹಾಗೆ ನಮ್ಮ ದೇಹದ ನಾಡಿಗಳಲ್ಲೂ ಇದ್ದಾನೆ, ಜಗತ್ನೊಳಗೂ ಇದ್ದಾನ ಅಂತ ತಿಳಿದುಕೊಳ್ಳ್ರಿ. ಸರ್ವಚೇತನರ ಗಣದೊಳಿದ್ದನವರತ ಸಂತೈಸುವನು ತನ್ನವರ ಪ್ರಣತ ಕಾಮದ ಭಕ್ತ ಚಿಂತಾಮಣಿ ಚಿದಾನಂದೈಕ ದೇಹನು. ಯಾಕೆ ಚಿದಾನಂದೈಕ ದೇಹನು ಅಂತ ಹೇಳ್ಯಾರ ಅಂತ ಮುಂದಿನ ಪದ್ಯಕ್ಕೆ ಹೋದ್ಮೇಲೆ ಗೊತ್ತಾಗ್ತದೆ, ಅಂತ ಗೊತ್ತಾಗಿಲ್ಲ. ಇಷ್ಟು ತಿಳ್ಕೊಳ್ರಿ. ಚಿದಾನಂದೈಕ ದೇಹನು ಅಣುಮಹದ್ಗತ ಅಲ್ಪರೂಪಾದಿ. ಅಣುಮಹತ್ತಲ್ಲೂ ಇದ್ದಾನ, ಸಣ್ಣವನಂತೆ ಅನ್ಸ್ಕೊಳ್ತಾನ ಅಂತ ಇಷ್ಟು ಹೇಳಿದ್ರು. ಇನ್ನು 8ನೇ ಪದ್ಯ ಸ್ವಲ್ಪ ಮತ್ತೆ ತಗೊಂಡ್ಬಂದ್ರಿ. ಈಗ ಏನಪ್ಪ? ಈ ಸುಷುಮ್ನಾದ್ಯಖಿಳ ನಾಡಿ ಕೋಶನಾಭಿ ಮೂಲದಲ್ಲಿ ವೃಷಣ ಸನದ ಮಧ್ಯದಲ್ಲಿ ಇಪ್ಪುದು ತುಂಗಿ ನಾಮದಲ್ಲಿ ಆ ಸರೋಜಾಸನ ಮುಖರು ಮೂಲೇಶನಾನಂ ದಾದಿ ಸುಗುಣೋಪಾಸನೆಯ ಕೈ ಮುತಲಿ ದೇಹದೊಳಗೆ ಇರುತಿಹರು. ನೋಡ್ರಿ ಏನಾಯ್ತು? ಈ ಸುಷುಮ್ನಾದಿ ಅಖಿಳ ನಾಡಿಗಳು. ಇಷ್ಟೊತ್ತು ಬರೇ ನಾಡಿ 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 ಅಂದಿದ್ರೆ, ಹೆಸರೇ ಹೇಳಿದ್ದಿಲ್ಲ ನಾಡಿದು. ಈ ಒಂದ್ ಹೆಸರು ಹೊಡೆದ್ರು, ಸುಷುಮ್ನಾದಿ ಅಂದ್ರು. ಇನ್ನು ಮುಂದೆ ಹೇಳೋರಿದ್ದೀವಿ, ಅವಾಗ ಹೇಳೋಣಂತ. ಯಾವ ನಾಡಿಗಳಿಗೆ ಎಂಟವ ಹೆಸರೇನವ? ಗಾಂಧಾರಿ, ಹಸ್ತಿನಿ, ಕೇಶಿ, ಅಲುಂಬಸಿ, ಇವೆಲ್ಲ ನಾಡಿಗಳ ಹೆಸರವ. ಆ ನಾಡಿಗಳನ್ನೆಲ್ಲ ಆಮೇಲೆ ನೋಡಂತ. ಅಂತೂ ಏನಾಯ್ತು? ಒಂದು ನಾಡಿ ಹೆಸರು ಹೊಡೆದ್ರು, ಸುಷುಮ್ನಾ ನಾಡಿ. ಈ ಎಲ್ಲದ ಏನದ ನಿಮಗೆಲ್ಲ ಗೊತ್ತದ. ಯಾಕಂದ್ರೆ ಬಹಳ ಸಲ ಹೇಳಿಕೆ ಸಾರಿ ಕೇಳಿದ್ರಿ, ನನಗಿಂತ ಜಾಸ್ತಿ ನೀವೇ ಕೇಳಿದ್ರಿ. ನಾ ಕಡಿಮೆ ಹೇಳಿದ್ರಿ, ನೀವು ಜಾಸ್ತಿ ಕೇಳಿದ್ರಿ. ಈಗ ಏನ್ ಸಮಸ್ಯೆ ಇಲ್ಲ. ಸುಷುಮ್ನಾ ನಾಡಿಗೆ ನೋಡ್ರಿ ಅದು ಹೆಸರೇ ಎಷ್ಟು, ಸುಷುಮ್ನ. ಇದಕ್ಕೆ ಇನ್ನೊಂದು ಹೆಸರು ಹೇಳೋಣಂತ. ಏನು? ಬ್ರಹ್ಮನಾಡಿ ಅಂತ ಕರೆಯೋಣಂತ. ಇನ್ನೊಂದು ಹೆಸರು ಕರೆಯೋಣಂತ, ರುಜುನಾಡಿ ಅಂತ ಕರೆಯೋಣಂತ. ಇದಕ್ಕೆ 3 ಹೆಸರು ಕರೀತೇನೆ ನಾನು. ಇದಕ್ಕೆ ಸುಷುಮ್ನಾ ನಾಡಿ, ಬ್ರಹ್ಮನಾಡಿ, ರುಜುನಾಡಿ ಅಂತ ಕರೆಯೋಣಂತ. ಯಾಕೆ ಅಂದ್ರೆ ಎಷ್ಟು ಸ್ವಾರಸ್ಯ ಇದೆ ಅಂದ್ರೆ, 3 ಹೆಸರುಗಳು ಯಾಕೆ ಅಂದ್ರೆ,
ಪಾಪ ನಾಡಿಗಳನ್ನ ಬರೆಯುವ ಗ್ರಂಥ ಇದೆಯಲ್ಲ, ಅವುಗಳಿಗೆ ನಾಡಿ ಕಲ್ಪಲತಾ ಅಂತ ಗ್ರಂಥದ ಹೆಸರು. ಅದಕ್ಕೆ ಏನ್ ಕರೀತಾರೆ? ನಾಡಿ ಕಲ್ಪಲತಾ ಎಂಬ ಗ್ರಂಥ. ಆ ನಾಡಿ ಕಲ್ಪಲತಾ ಎಂಬ ಗ್ರಂಥದಲ್ಲಿ ಋಷಿಗಳು ಸಾಮಾನ್ಯವಾಗಿ ಕಂಡುಕೊಂಡವರು ಸುಷುಮ್ನ ಅಂತ ಬರೆದಿದ್ದಾರೆ. ಅದರ ಮೇಲೆ ಎರಡನೇ ಹೆಸರು ರುಜುನಾಡಿ ಅಂತ ನಾನು ಹೇಳಿದ್ದು. ಅದರ ಮೇಲೆ ಮೂರನೇ ಹೆಸರು ಬ್ರಹ್ಮನಾಡಿ ಅಂತ ಹೆಸರು. ಯಾಕೆ ಅನ್ನೋದಕ್ಕೆ ಮುಂದೆ ಎಲ್ಲಿ ಹೋಗಬೇಕು, ಸ್ವಲ್ಪ ದೂರ ಹೋದಾಗ ಅಲ್ಲಿ ತಿಳಿತದೆ ನಮಗೆ ಎಲ್ಲಿದ್ದಾರೆ ಏನಿದ್ದಾರೆ ಅಂತ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸರಿ, ಅಲ್ಲಿ ನೋಡೋಣಂತೆ. ಸದ್ಯಕ್ಕೆ ವಿಷಯ ಹೇಳ್ಬಿಟ್ಟಿರ್ತೇನೆ. ಸುಷುಮ್ನ ಅದು ನಾಡಿ, ಇದಕ್ಕೆ ಪರಿಚಿತವಾದ ಹೆಸರು, ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಸುಷುಮ್ನ ನಾಡಿ. ಎರಡನೇ ಹೆಸರು ಏನು ಅಂದ್ರೆ ರುಜು ನಾಡಿ. ಇದಕ್ಕೇನ್ ರುಜು ಅಂದ್ರೆ ಈ ನಾಡಿ ಮಾತ್ರ ನೇರವಾಗಿದೆ ವಿನಃ ಎಲ್ಲೂ ಹೊಳ್ಳಿಲ್ಲ. ಯಾಕೆಂದ್ರೆ ಬೇರೆ ನಾಡಿಗಳೆಲ್ಲ ಏನಾಗಿವೆ ಅಂದ್ರೆ ಅಂಕುಡೊಂಕಾಗಿ ಇವೆ. ಈ ಸುಷುಮ್ನ ನಾಡಿ ಮಾತ್ರ ಅಂಕುಡೊಂಕಾಗಿ ಇಲ್ಲ. ನಾಭಿಯ ಕೆಳಭಾಗದಿಂದ ಹಿಡಿದು ಶಿರಸ್ಸಿನ ಮಧ್ಯಭಾಗದವರೆಗೂ ಕೂಡ ನೇರ ಅಂದ್ರೆ ನೇರ ಇದೆ. ನೀವು ಬೆಂಡ ಆದ್ರೆ ಅದು ಬೆಂಡ ಆಗಲ್ಲ, ಅಷ್ಟು ವ್ಯವಸ್ಥಿತ ಅದು. ಅಂದ್ರೆ ನಾಡಿ ಅಷ್ಟು ಚಂದ ನಾಡಿಯನ್ನು ಮಾಡಿಬಿಟ್ಟಿದ್ದಾನೆ ದೇವರು. ನೋಡ್ರಿ, ಸ್ವಾರಸ್ಯ ಏನು ಅಂದ್ರೆ ಇದಕ್ಕೆ ಮುಂದಿನ ಹೆಸರು ಬ್ರಹ್ಮನಾಡಿ ಅಂತ ಕರೀತಾರೆ. ಯಾಕೆ ಅಂದ್ರೆ ಜೀವ ಭಗವಂತ ಇರುವ ನಾಡಿ ಅಲ್ಲೇ, ಇನ್ನೆಲ್ಲೂ ಇಲ್ಲ. ಇಡೀ ದೇಹದಲ್ಲಿ ಜೀವ ಇರುವ ನಾಡಿ ಯಾವುದು ಅಂದ್ರೆ ಸುಷುಮ್ನ ನಾಡಿ, ಬ್ರಹ್ಮನಾಡಿ. ರುಜುನಾಡಿ ಒಳಗೆ ಜೀವ ಇದ್ದಾನೆ, ಪರಮಾತ್ಮಲ್ಲೇ ಇದ್ದಾನೆ, ವಾಯುದೇವರು ಅಲ್ಲೇ ಇದ್ದಾರೆ. ಅದರ ವಾಯುದೇವರ ಕಥೆ ಮುಂದೆ ಬರ್ತದೆ, ಅಲ್ಲಿ ಹೇಳ್ತೇನೆ. ಅಂತೂ ಈ ಸುಷುಮ್ನ ನಾಡಿಗೆ ರುಜುನಾಡಿ ಬ್ರಹ್ಮನಾಡಿ ಅಂತ ಕರೀತಾರೆ. ಅಥವಾ ರುಜುನಾಡಿ ಅಂತ ಯಾಕೆ ಕರೀತಾರೆ ಅಂದ್ರೆ ರುಜುಗಣಸ್ಥರಾದ ಬ್ರಹ್ಮದೇವರದಕ್ಕೆ ಅಭಿಮಾನಿಗಳಾದದ್ದರಿಂದ ರುಜುನಾಡಿ ಅಂತ ಕರೀತಾ ಇದ್ದಾರೆ. ರುಜುನಾಡಿ ಅಂದ್ರೆ ಏನು? ಬ್ರಹ್ಮದೇವರು. ರುಜುಗಳು ಯಾರು? ರುಜುಯೋಗಿಗಳು. ನೋಡ್ರಿ, ರುಜು ಅಂದ್ರೆ ರುಜುಯೋಗಿಗಳಾದ. ಈಗ ರುಜು ಅಂದ್ರೆ ನೇರ ಅಂತ ಒಂದು ಅರ್ಥ, ರುಜು ಅಂದ್ರೆ ರುಜುಯೋಗಿಗಳು. ರುಜುಯೋಗಿಗಳು ಯಾರು? ಬ್ರಹ್ಮದೇವರು, ವಾಯುದೇವರು, ರುಜು ಇವರೆಲ್ಲ ಇದ್ದಾರೆ. ಅದರಲ್ಲಿ ಬ್ರಹ್ಮದೇವರೇನಿದ್ದಾರಲ್ಲ, ಆ ಬ್ರಹ್ಮದೇವರು ಆ ನಾಡಿಗೆ ಅಭಿಮಾನಿಗಳಾದದ್ದರಿಂದ ರುಜುನಾಡಿ ಅಂತ ಕರೀತಾ ಇದ್ದಾರೆ. ಅಥವಾ ಬ್ರಹ್ಮನಾಡಿ. ಈಗ ಬ್ರಹ್ಮ ಅಂದ್ರೆ ಪರಮಾತ್ಮ ಅಂತ ಅರ್ಥ, ಅವರಿರುವಂತಹ ನಾಡಿಗಳು ಅಂತ ಅರ್ಥ. ಈ ಸುಷುಮ್ನಾದ್ಯ ಕೆಳನಾಡಿ ಕೋಶ ಇವೆಲ್ಲ ಎಲ್ಲಿ ಸೇರ್ಕೊಂಡಾವ, ಎಲ್ಲಿಂದ ಶುರುವಾಗ್ತಾವ ಅಂದ್ರೆ ಮೇಲಿಂದ ಕೆಳಗಲ್ಲ, ಕೆಳಗಿಂದ ಮೇಲೆ ಬರ್ತಾವ. ಗಿಡ ಬೆಳೆದಂಗೆ ಬೆಳೆದಾವ್ರಿ ಅವೆಲ್ಲ. ಗಿಡ ಹೆಂಗ್ ಬೆಳೆದ? ಕೆಳಗಿನಿಂದ ಮೇಲೆ, ಹಂಗ ಮೇಲೆ ಬೆಳ್ಕೋತ ಹೋಗ್ಯದ. ನಾಭಿ ಋಷಣಾಸನ ಮಧ್ಯದಲ್ಲಿ ಇಪ್ಪದು ತುಂದಿ ನಾಭದಲ್ಲಿ, ಅದಕ್ಕೆ ತುಂದಿ ಅಂತ ಕರೀತಾರೆ. ನಾಭಿ ಮತ್ತು ವೃಷಣದ ಮಧ್ಯಭಾಗವನ್ನ ತುಂದಿ ಅಂತ ಕರೆದಿದ್ದರಿಂದ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಶಿರಸ್ಸಿನವರೆಗೆ ಎಲ್ಲ ಕಡೆಗೆ ಹಬ್ಬಿಕೊಂಡಿರ್ತಕ್ಕಂಥದ್ದಾಗಿದೆ. ಸ್ವಲ್ಪ ನಾಡಿ ಚಿತ್ರಣವನ್ನ ಹೇಳಿ ಮುಂದೆ ಅಂತಾರೆ, ಆ ಸರೋಜಾಸನ ಮುಖರು ಮೂಲೇಶನ. ಶುರುವಾಯ್ತು ನೋಡ್ರಿ, ಮತ್ತೊಬ್ಬ ಬಂದಿನ ಯಾರವ? ಮೂಲೇಶ ಬಂದ. ಇಷ್ಟೊತ್ತು ಪ್ರಣವ ಪ್ರತಿಪಾದ್ಯ ಇದ್ದ, ಶಶ್ವತ ಇದ್ದ, ಸತ್ಯ ಸಂಕಲ್ಪ ಇದ್ದ, ಈಗ ಮೂಲೇಶ ಆದವ. ಮೂಲೇಶ ಅಂದ್ರೆ ಏನು? ಮೂಲಿಗಳ ಕೂತವ ಅಂತ ಅರ್ಥ. ಇಷ್ಟ ಮೂಲೇಶ ಅಂದ್ರೆ ಏನು? ಮೂಲೆ ಕೂತವ ಮೂಲೇಶ, ಮ್ಯಾಲ ಕೂತವ ಅಗ್ರೇಶ, ಚೋಟ್ ಇದ್ದವ ಪ್ರಾದೇಶ. ಚೋಟ್ ಇದ್ದವ ಪ್ರಾದೇಶ, ಮೂಲೆ ಕೂತವ ಮೂಲೇಶ, ಮ್ಯಾಲ ಇದ್ದವ ಅಗ್ರೇಶ. ಮುಗಿದು ಹೊತ್ತಲ್ಲ. ದೇಹದಲ್ಲಿ ನಾಭಿಯಿಂದ ಪ್ರಾರಂಭ ಮಾಡಿಕೊಂಡು ಶಿರಸ್ಸಿನವರೆಗೆ 3 ಭಾಗಗಳು. 3 ಭಾಗದಲ್ಲಿ ಭಗವಂತನ ಒಂದೊಂದು ರೂಪಗಳು. ಮೂಲದಲ್ಲಿ ಇದ್ದ ಈಶ ಮೂಲೇಶ. ಮೂಲೆಯಾಗ ಕೂತವ. ಅಗದಿ ಎಲ್ಲಿ ಮೂಲೆದ ಅಲ್ಲೇ ಕೂತಿರ್ತಾರೆ. ಕೆಲವರು ಮೂಲಿ ಹಿಡ್ಕೊಂಡ್ ಕೂಡುದು ಅಂತ ಇರ್ತದ್ರಿ. ಪಾಪ ಮೂಲಿ ಕಂಡ್ರೆ ಬಹಳ ಪ್ರೀತಿ, ಹಿಂಗ್ ವಾಡಿ ಅನ್ಕೊಂಡ್ ಕೂಡ್ಲಿ ಬರ್ತದೆ, ಹಿಂಗ ಅನ್ಕೊಳ್ಳಿ. ಹಂಗ ದೇವರು ಮೂಲೇಶ ಕೂತ್ಬಿಟ್ಟಾನ, ಮೂಲೆಯಾಗ ಕೂತಿದ್ದಾನೆ. ಅದಕ್ಕೆ ಹೇಳಿದ್ರು ಮೂಲೇಶನು ಆನಂದಾದಿ ಸುಗುಣೋಪಾಸನೆ ಗೈವುತಲಿ. ನೋಡ್ರಿ, 5ನೇ ಪದ್ಯದಲ್ಲಿ ಬರೇ ನೋಡ್ತಾ ಇದ್ರು ಅಂತ ಹೇಳಿದ್ರು, ಉಪಾಸನ ಹೇಳಿಲ್ಲ. 8ನೇ ಪದ್ಯದಲ್ಲಿ ಉಪಾಸನ ಹೇಳಿದ್ದಾರೆ. 5ನೇ ಪದ್ಯಕ್ಕೂ 8ನೇ ಪದ್ಯಕ್ಕೂ ಲಿಂಕ್ ತಗೋಬೇಕು ನಾವೀಗ. 5ನೇ ಪದ್ಯದಲ್ಲಿ ತತ್ತತ್ ಸ್ಥಾನದಲ್ಲಿ ನೋಡುತ್ತಲಿ ಮೋದಿಪರು, ನೋಡ್ತಾ ಇದ್ದಾರೆ ಅಂತ ನಾನು ಹೇಳಿದ್ದೆ. ಉಪಾಸನೆ ಮಾಡ್ತಾ ಇದ್ದಾರೆ ಅಂತ. ಉಪಾಸನೆಯನ್ನ ಇಲ್ಲಿ ಹೇಳ್ತಾರೆ. ಏನು? ಉಪಾಸನೆ ಗೈವುತಲಿ ದೇಹದೊಳಗೆ ಇರುತಿಹರು ಅಂತ 8ನೇ ಪದ್ಯ. ಏನು ಉಪಾಸನೆ ಮಾಡ್ತಾ ಇದ್ದಾರೆ ಅಂದ್ರೆ ಆನಂದಾದಿ ಸುಗುಣೋಪಾಸನೆ ಅಂತ ಹೇಳಿದ್ರು. ಅಷ್ಟು ಹೇಳಿಬಿಟ್ರು ಜಗನ್ನಾಥದಾಸರು. ಉಪಾಸನೆ ಮಾಡ್ತಾರ, ಉಪಾಸನಾ ಫಲವಾದ ದರ್ಶನ ಪಡಿತಾರ. ಉಪಾಸನಾ ಯಾವ ರೀತಿ ಮಾಡ್ತಾರ? ಆನಂದಾದಿ ಗುಣಗಳ ಉಪಾಸನೆಯನ್ನು ಮಾಡ್ತಾರ. ಆನಂದಾದಿ ಗುಣಗಳು ಅಂದ್ರೆ ಯಾವುದು? ಸತ್ ಚಿತ್ ಆನಂದ ಆತ್ಮ. ಸಚ್ಚಿದಾನಂದಾತ್ಮ ಎಂಬ ಗುಣಗಳ ಉಪಾಸನೆಯನ್ನ ಮಾಡ್ತಾರೆ. ಬೇರೆ ಗುಣಗಳನ್ನು ಹೇಳೋ ಹಂಗಿಲ್ಲ ನಾವು. ಅವ್ರು ಮಾಡಬಹುದು, ನಮಗೆ ಹೇಳೋ ಅಷ್ಟು ಯೋಗ್ಯತೆ ಇಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಹೇಳುವಾಗ
ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೋತ್ತಮೈಹಿ. ಶ್ರೀಮದಾಚಾರ್ಯ ಅಂತಾರ, ಮನುಷ್ಯರಿಂದ ಪ್ರಾರಂಭ ಮಾಡಿಕೊಂಡು ದೇವತೋತ್ತಮರವರೆಗೂ ಕೂಡ ಏನ್ ಚಿಂತನೆ ಮಾಡ್ಬೇಕೆಲ್ಲಾರು? ಸತ ಚಿತ ಆನಂದ ಆತ್ಮ ಅಂತ ಉಪಾಸನೆ ಮಾಡಬೇಕು, ಬೇರೆ ಅದನ್ನಲ್ಲ. ಅದನ್ನು ಈ 8ನೇ ಪದ್ಯದಲ್ಲಿ ತಿಳಿಸಿಕೊಡ್ತಕ್ಕಂಥವರಾದರು. ಇದಾದ ಮೇಲೆ 9ನೇ ಪದ್ಯ ನೋಡ್ರಿ ಎಷ್ಟು ಮಹತ್ವದ. ಏನು ಅಂದ್ರ ಇದ ನಾಡಿ ಒಳಗ ಎಲ್ಲಿ ಜಗ ಅದರಿ ಸ್ವಾಮಿ, ನೀನು ಮತ್ತೆ ಒಳಗೆ ಎಲ್ಲಿ ಇಡ್ಲಿಕ್ಕೆ ಹೊಂಟಿರಿ? ಈಗ ತತ್ವಗಳು ಸೇರಿಸಿದ್ರಿ, ತತ್ವ ದೇವತೆಗಳು ಸೇರಿಸಿದ್ರಿ, ಪರಮಾತ್ಮನ ಸೇರಿಸಿದ್ರಿ, ಲಕ್ಷ್ಮೀನ್ ಸೇರಿಸಿದ್ರಿ, ಅವು ಮತ್ತ ಹಗಲು ರಾತ್ರಿಗಳ ಅಭಿಮಾನಿಗಳನ್ನು ಸೇರಿಸಿದ್ರಿ, ಎಲ್ಲಾರನು ತುರುಕಿ 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 ಇನ್ನೇನು ಉಳಿದದ ಅಂತ ಕೇಳಿದ್ರೆ ಇನ್ನೊಂದು ಚೂರು ಹೇಳ್ಬಿಡ್ತೀನಿ, ಮುಗಿಸ್ಬಿಡ್ತೀನಿ ಅಂದ್ರು. ಸೂರಿಗಳು ಚಿತ್ತೈಸುವುದು ಭಾಗೀರಥಿಗೆ ಮೊದಲಾದ ತೀರ್ಥಗಳೀರಧಿಕ 70,000 ನಾಡಿಗಳೊಳಗಿಹವು. ಈ ರಹಸ್ಯವು ಅಲ್ಪ ಜನರಿಗೆ ತೋರಿ ಪೇಳದೆ ನಾಡಿ ನದಿಗಳು ಧೀರರನು ದಿನ ಮಜ್ಜನವ ಮಾಡುತ್ತಲಿ ಸುಖಿಸುವರು. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿಕ್ಕೂ ಬರ್ತದೆ, ದುರುಪಯೋಗ ಪಡಿಸ್ಕೊಳ್ಳಿಕ್ಕೂ ಬರ್ತದೆ. ದುರುಪಯೋಗ ಹೆಂಗ, ಸದುಪಯೋಗ ಹೆಂಗ? ಸದುಪಯೋಗ ಮೊದಲು ಹೇಳೋಣ ಅಂತ, ದುರುಪಯೋಗ ಭಾಳಿಸಿ. ಎಲ್ಲರಿಗೂ ಗೊತ್ತದ ದುರುಪಯೋಗ ಏನು? ಏನಿಲ್ಲ. ಏನ್ ಹೇಳಿಕತ್ತಿದ್ರು ಮೊದ್ಲು? ನಾಡಿ ಒಳಗ ನದಿಯವ, ಇಷ್ಟೇ ಹೇಳ್ಯಾರ, ಜಾಸ್ತಿ ಏನ್ ಹೇಳಿಕತ್ತಿಲ್ಲ. ಎಲ್ಲಾ 72,000 ನಾಡಿಗಳಲ್ಲೂ ಗಂಗಾದಿ ನದಿಗಳು ಹರಿತಾ ಇವೆ ಅಂತ ಹೇಳ್ತಾ ಇದ್ದ. ಅಂದ್ರ ಅದಕ್ಕೆ ಹೇಳಿದ್ರು, ಧೀರರು ಮಜ್ಜನವ ಮಾಡ್ತಾರ, ಸುಖಿಸ್ತಾರ ನಿತ್ಯದಲ್ಲಿ. ಒಳಗೆ ಸ್ನಾನ ಮಾಡ್ತಾರ, ಹೊರಗಿನ ಸ್ನಾನಕ್ಕಿಂತ ಮೊದ್ಲೇ ಒಳಗಿನ ಸ್ನಾನ ಮಾಡ್ಬಿಡ್ತಾರ. ಆಚಾರ ಅದಕ್ಕೆ ನಾವು ಎದ್ದು ಕೊಳೆ ಕಾಫಿ ಕುಡಿಯೋದು ಎದಕ್ಕೆ ಸ್ನಾನ ಆಗ್ಬಿಟ್ಟಿರ್ತ. ನಮ್ದು ಅನುಸಂಧಾನ ಮುಖ್ಯ. ಹಿಂಗ ಕೂತ್ವಿ ಎದ್ವಿ ಹಾಸಿಗೆ ಒಳಗ ಅನುಸಂಧಾನ ಆಯ್ತು. ನೀವು ಹೇಳಿದ್ರಲ್ಲ ಏನು ನದಿ ಅದ ಅಂತ ಹೇಳಿ, ಅಲ್ಲೇ ಒಳಗೆ ಮುಳುಗಿಬಿಟ್ಟಿದ್ವಿ ನಾವು. ಅದಕ್ಕೆ ನಮ್ಮಲ್ಲಿ ಚಾಟಿ ಮಾಡ್ತಿರ್ತಾರೆ, ಸ್ನಾತ್ವ ಪೀತ್ವ ಅಂತ ಕೆಲವ್ರದಂತೆ, ಕೆಲವರು ಪೀತ್ವ ಸ್ನಾತ್ವ ಅಂತ ಕೆಲವ್ರದಂತೆ. ಸ್ನಾನ ಮಾಡಿ ಕುಡಿಯೋರು ಕೆಲವರು, ಕುಡಿದು ಸ್ನಾನಕ್ಕೆ ಹೋಗೋರು ಕೆಲವರು ಅಂತ ಇರ್ತಾರಲ್ಲ. ಅದಕ್ಕೆ ಅವ್ರಿಗೆ ಹೇಳಿದ್ದ. ಮತ್ತೆ ಪಾಪ ಉಳಿದವ್ರಿಗೆ ನೀವ್ಯಾರು ಹಂಗಿಲ್ಲ, ನೀವೆಲ್ಲ ಚಳಿ, ಯಾರು ಪಾಪ ಹಂಗಿಲ್ಲ ಇಲ್ಲ, ಎಲ್ಲಾರು ಸ್ನಾನ ಮಾಡೇ ಕುಡಿತೀರ, ಅದರಿಂದ ಏನೋ ಸಮಸ್ಯೆ ಇಲ್ಲ. ಮತ್ತ ಆ ಸ್ನಾನ ಯಾವ್ದು ಅಂತ ಕೇಳಿಕ್ ಹೋಗಬೇಡ, ಅದಕ್ಕೆ ಭಾಗೀರಥಿಯ ಮೊದಲಾದ ನೋಡ್ರಿ. ಇದು ಭಾಗೀರಥಿ ಅಂದ್ರೆ ಏನ್ರಪ್ಪ ಶಬ್ದದ ಅರ್ಥ? ರಗಡ್ಸಲಿ ಕೇಳಿರಲ್ಲ, ನೀವೇ ಹೇಳ್ಬಿಡ್ರಿ, ಆಮೇಲೆ ಸುಮ್ಮನೆ ಮುಂದೆ ಹೇಳ್ಕೊತ ಹೋಗ್ತಿರ್ತೀವಿ. ಏನು ಶರಣ ಹರಿಭಟ್ನವ್ರೇ ಹೇಳ್ರಿ, ಭಾಗೀರಥಿ ಅಂದ್ರೆ ಹೇಳ್ರಿ ನೋಡಂತ. ಭಾಗೀರಥಿ ಅಂದ್ರ ಭಗೀರಥ ರಾಜ. ಹೌದಿಲ್ಲ? ನಾವ್ ಎಷ್ಟು ಅಗದಿ ಶಾಣ್ಯಾರು ಅನ್ಲಿಕ್ಕೆ ನಮ್ಮನ್ನ ಕರಿಬೇಕ್ರಿ, ಬ್ಯಾರೆ ಯಾರು ಕರಿಬಾರ್ದು. ಭಾಗೀರಥಿ ಅಂದ್ರ ಭಗೀರಥ, ಭಗೀರಥನ ಹಿಂದೆ ಬಂದಕಿ ಭಾಗೀರಥಿ. ಹೌದಿಲ್ಲ? ಗಂಗಾಕ್ಕೆ ಹೆಸರು ಭಾಗೀರಥಿ. ಯಾಕೆ ಅದನ್ನೇ 50 ಸರ್ತಿ ಹೇಳ್ಬೇಕು? ಸ್ವಲ್ಪ ಆದ್ರೂ ಚೇಂಜ್ ಮಾಡೋದು ಬೇಡವೆ ನಾವು? ಚೇಂಜ್ ಮಾಡೋಣ. ಏನ್ ಚೇಂಜ್ ಮಾಡೋಣ ಅಂದ್ರೆ, ಚೇಂಜ್ ಮಾಡ್ತೀರಿ, ಮತ್ತೇನ್ ಮಾಡ್ತೀರಿ? ಭಾಗೀರಥಿ ಹೋಗಿ ನೀನು ಭೀಗೋರಥಿ ಏನ್ ಮಾಡ್ತಿರೋ? ಏನ್ ಮಾಡ್ತೀರಿ ನೀವು? ಏನಿಲ್ಲ, ರಥಿ ರಥಿ ಅನ್ನೋ ಶಬ್ದಕ್ಕೆ ಅರ್ಥ ಚೇಂಜ್ ಮಾಡೋಣ ಅಂತ. ಏನ್ ರಥಿ ಅಂದ್ರೆ ರಥ ಉಳ್ಳವಳು ರಥಿ, ಅಷ್ಟೇ. ರಥ ಉಳ್ಳವಳು ರಥಿ. ರಥ ಅಂದ್ರೆ ಗೊತ್ತಾಯ್ತಲ್ಲ. ಏನ್ ರಥ ಅಂದ್ರೆ ಏನ್ ಹೇಳ್ರಿ? ಯಾವ್ದ್ರ ಮೇಲೆ ನಾವು ಹತ್ಕೊಂಡು ಹೋಗ್ತೀವಿ ಅದನ್ನ ರಥ ಅಂತ ಕರೆಯೋದು. ಅವತ್ತ ಚಕಡಿ ಮೇಲೆ ಕುದುರೆ ಮೇಲೆ ಹತ್ಕೊಂಡು ಹೋಗ್ತಿದ್ವಿ, ಕಾರ್ನಾಗ ಸ್ಕೂಟರ್ ಮೇಲೆ ಬಸ್ನಾಗ ಹತ್ಕೊಂಡು ಹೋಗ್ತೀವಿ. ಇರ್ಲಿ ನೋಡ್ರಿ, ಭಾಗೀರಥಿ ಶಬ್ದದ ಹಿಂಗ ಅರ್ಥ ಕೇಳಿರ್ಲಿಕ್ಕಿಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ರಥಿ ಅಂದ್ರೆ ರಥ ಉಳ್ಳವಳು ರಥಿ. ಭಾಗ ಅಂದ್ರೆ ಏನು? ಭಾಗೀರಥಿ ಅಲ್ವಾ? ಭಾಗಿ ಅಂದ್ರೆ ಏನು? ಭಗ ಅಂದ್ರೆ ಪರಮಾತ್ಮ. ಭಗ ಅಂದ್ರೆ ಪರಮಾತ್ಮ. ಪರಮಾತ್ಮನ ಕಡೆಗೆ ಕರೆದುಕೊಂಡು ಹೋಗುವ ರಥ ಉಳ್ಳವಳಾದದ್ದರಿಂದ ಭಾಗೀರಥಿ ಅಂತ ಕರಿಬೇಕು. ಭಗವಂತನ ಸಂಬಂಧಪಟ್ಟದ್ದು ಭಾಗಿ. ಭಗವಂತನಿಗೆ ಸಂಬಂಧಪಟ್ಟದ್ದು ಅವಳು ಹೆಣ್ಮಗಳು, ಹೋದಿಲ್ಲ, ಅದಕ್ಕೆ ಸ್ತ್ರೀ ಅಂತ ಕರಿಬೇಕು. ಈ ಕಾರ ಅಂತ ಸ್ತ್ರೀಲಿಂಗ ಹೇಳ್ತಿರ್ತೀವಿ. ಪುಲ್ಲಿಂಗ ಆದ್ರೆ ಭಾಗ ಅಂತ ಕರಿತಿದ್ವಿ, ಸ್ತ್ರೀಲಿಂಗ ಆದ್ರಿಂದ ಭಾಗಿ. ಭಗವಂತನಿಗೆ ಸಂಬಂಧಿಸಿದ್ದು ಭಾಗಿ. ರಥ ಉಳ್ಳವಳಾದ್ರಿಂದ ರಥಿ. ಭಾಗಿ ಮತ್ತು ರಥಿ ಆದ್ರಿಂದ ಭಾಗೀರಥಿ. ಅಂದ್ರೆ ದೇವರ ಕಡೆಗೆ ಕರ್ಕೊಂಡು ಹೋಗುವ ರಥ ಯಾರು ಅಂದ್ರೆ ಭಾಗೀರಥಿ. ಯಾಕೆ? ಅವಳಲ್ಲಿ ಸ್ನಾನ ಮಾಡಿದ್ರೆ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾಳಾದ್ರಿಂದ ಅವಳನ್ನ ಭಾಗೀರಥಿ ಅಂತ ಕರೀತಾ ಇದ್ದೇವೆ. ಇಷ್ಟು ದಿವಸ ಕರೆದಿದ್ದು ಭಾಗೀರಥಿ ಅಂತ ಭಗೀರಥಿ ಹಿಂದೆ ಹೋದವಳು ಅಂತ ಕರೆದಿದ್ವಲ್ಲ. ಸಾಕು, ಚೇಂಜ್ ಮಾಡೋಣ. 2 ಸರ್ತಿ ಅಲ್ಲೇ ಇರಬೇಕು. ಯಜಮಾನ್ರೆ ಗೊತ್ತಾಯ್ತೋ ಇಲ್ಲೋ? ಯಜಮಾನ್ರು ಒಬ್ರು ಸೇರಣೆ, ಅದಕ್ಕೆ ಹೇಳಿದ್ದು. ಗೊತ್ತಾಯ್ತಿಲ್ಲ ಸೇರಣ, ಯಜಮಾನ ಸೇರಣ ಅಂತ ಕರೆಯೋದು. ನೀವು ಮಾರ್ಗದರ್ಶಕರು, ಅವ್ರು ಯಜಮಾನ್ರು. ಅದರಿಂದ ಅರ್ಥ ಆಯ್ತಾ? ಭಾಗೀರಥಿ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಮಾಡೋದು? ಭಗವಂತ. ಭಗವಂತನಿಗೆ ಸಂಬಂಧಪಟ್ಟದ್ದು ಭಾಗಿ. ಯಾಕಂದ್ರೆ ಸ್ತ್ರೀ ಅವಳು. ರಥ ಉಳ್ಳವಳಾದ್ರಿಂದ ರಥಿ. ಭಗವಂತನ ಮನೆಗೆ ಕರೆದುಕೊಂಡು ಹೋಗುವ ರಥ ಉಳ್ಳವಳಾದದ್ದರಿಂದ ಭಾಗೀರಥಿ. ನಮ್ಮ ನಾಡಿಗಳಲ್ಲಿ 72,000 ನಾಡಿಗಳಲ್ಲೂ ಏನವ? ಇವೇ ನದಿಗಳೆಲ್ಲ ಹರಿತಕ್ಕಂಥದ್ದಾಗಿವೆ. ಆಯ್ತಾ?
ಸ್ವಾರಸ್ಯ ಗೊತ್ತಾಯ್ತಾ? ಈಗ ಒಂದು ಸಣ್ಣ ವಿಷಯ ಮತ್ತೆ ಹಿಂದೆ ಹೋಗೋಣಂತ, ಮತ್ತೆ ಹಿಂದೆ ಮುಂದೆ ಹೋಗೋಣಂತ. ಏನ್ರಿ ಮತ್ತೆ ಯಾಕೆ ಹಿಂದೆ ಹೊಂಟ್ರಪ್ಪ? ನಿಮ್ ಕರೆದು ಒಂದು ದೊಡ್ಡ ಸಮಸ್ಯೆ. ಹಿಂದಿಂದ ಹೋಗ್ತಿರ್ತೀವಿ ಮತ್ತೆ ಮುಂದೆ ಬರ್ತಿರ್ತೀನಿ. ಕೆಲವರಿಗೆ ಆಚಾರ್ಯ ಪ್ರವಚನ ಆಗ್ಬೇಕಾದ್ರೆ ಹಿಂದಿಂದ ಮುಂದೆ ಆಗ್ತಿರ್ತಾವಂತ. ಹಂಗೆ ನಮ್ದು ಹಿಂದಿಂದ ಮುಂದೆ ಆಗ್ತಿರ್ತಾವಂತ. ಏನು ಅಂದ್ರೆ ನೋಡ್ರಿ, ಹೇಳುವಾಗ ಎಲ್ಲಿ ಹೇಳಿದ್ದಾರೆ? 7ನೇ ಪದ್ಯದಲ್ಲಿ ಚಿದಾನಂದೈಕ ದೇಹನೋ ಅಂತ ಹೇಳಿದ್ದಾರೆ. ಅಂದ್ರೆ ಏನು? ಚಿದಾನಂದೈಕ ದೇಹನೋ ಅಂದ್ರೆ ಏನ್ರಪ್ಪ? ಮತ್ತೆ ಕೇಳೋದೆ ಜ್ಞಾನಾನಂದೈಕ ದೇಹ. ಹೌದಾ? ಜ್ಞಾನಾನಂದೈಕ ದೇಹ ಅಂತ ಆದ್ಮೇಲೆ ಇಲ್ಲೇನ್ ಹೇಳಿದ್ರು? ಭಾಗೀರಥಿಯ ಮೊದಲಾದ ನದಿಗಳಿರವು ಅಂತ ಹೇಳಿದ್ರು. ಇದು ನಮ್ಮ ದೇಹದ ಒಳಗೆ ಇವೆ ಅಂತ ಅರ್ಥ ಅಲ್ಲ. ಮತ್ತೇನು? ನಮ್ಮ ದೇಹದ ಒಳಗಿರುವ ಭಗವಂತನ ದೇಹದ ಒಳಗೆ ಇರುವ ನದಿಗಳು ಅಂತ ಅರ್ಥ. ನಮ್ಮ ನದಿಯೊಳಗಲ್ಲ, ನಮ್ಮ ನಾಡಿಗಳೊಳಗಲ್ಲ. ಯಾಕೆ ಅಂದ್ರೆ ಬಿಂಬನಾದ ಭಗವಂತನ ನಾಡಿಗಳಲ್ಲಿ ನದಿಗಳಿದ್ರೆ ಪ್ರತಿಬಿಂಬನಾದ ನಮ್ಮ ದೇಹದ ನಾಡಿಗಳು, ಹೌದೋ ಇಲ್ಲೋ? ಬಿಂಬನಲ್ಲಿಂದ ಪ್ರತಿಬಿಂಬದಲ್ಲಿ ಹೆಂಗ್ ಬರ್ಬೇಕು? ಹೀಗೆ ಗಮನಿಸ್ಕೊಳ್ರಿ. ಬಿಂಬನಾದ ಭಗವಂತನ ನಾಡಿಗಳಲ್ಲಿ 72,000 ನದಿಗಳಿದ್ದದ್ದಕ್ಕೆ ಪ್ರತಿಬಿಂಬರಾದ ನಮ್ಮ ದೇಹದಲ್ಲಿ 72,000 ನಾಡಿಗಳಲ್ಲೂ ನದಿಗಳಿವೆ. ಹಾಗಾದ್ರೆ ಏನಾಯಿತು? ಭಗವಂತನ 72 ದೇಹದ ಒಳಗಿರುವ ನಾಡಿಗಳಲ್ಲಿ ನದಿಗಳಿವೆ. ಪ್ರತಿಬಿಂಬರಾದ ನಮ್ಮ ದೇಹದ ನಾಡಿಗಳಲ್ಲೂ ನದಿಗಳಿವೆ. ಅವನ ದೇಹ ಎಂಥದ್ದು? ಸ್ವಾರಸ್ಯ ಮತ್ತೆ ಚಿದಾನಂದೈಕ ದೇಹ, ಜ್ಞಾನಾನಂದಮಯವಾದ ದೇಹ. ಗಮನಿಸ್ಕೊಳ್ತಾ ಬರ್ರಿ ಒಂದೊಂದು ಅಂಶ. ಜ್ಞಾನಾನಂದಮಯವಾದ ದೇಹ ಅಂದ್ರೆ ನಾಡಿಗಳು ಎಂಥವು? ಜ್ಞಾನಾನಂದಮಯವಾದ ನಾಡಿಗಳು. ಚರ್ಮದಿಂದ ಮಾಡಿದ್ದು, ಮಾಂಸದಿಂದ ರಕ್ತದಿಂದ ಮಾಡಿದ್ದಲ್ಲ. ದೇವರ ಜ್ಞಾನಾನಂದಾತ್ಮಕವಾದ ನಾಡಿಗಳು. ಆ ಜ್ಞಾನಾನಂದಾತ್ಮಕವಾದ ನಾಡಿಗಳಲ್ಲಿ ಭಾಗೀರಥಿ ಮೊದಲಾದ ನದಿಗಳು ಅವ ಅನ್ನೋದಕ್ಕ ನಮ್ಮ ದೇಹದಲ್ಲಿರ್ತಕ್ಕಂಥ ನಾಡಿಗಳಲ್ಲಿ ಭಗವಂತ ಜ್ಞಾನಾನಂದಾತ್ಮಕ, ಅವನ ದೇಹದಲ್ಲಿ ಇದ್ದ ನದಿಗಳೇ ನಮ್ಮ ದೇಹದಲ್ಲೂ ಹರಿತಾ ಇವೆ. ಹೌದಾ? ದೇವರ ನಾಡಿಗಳಲ್ಲಿ ನದಿಗಳು ಇವೆ. ಹುಟ್ಟ್ಯಾವೋ ಅವನೋ ಹೆಂಗ? ಹುಟ್ಟ್ಯಾವೋ ಅವನೋ ಹೆಂಗ? ಏನೋ ಮತ್ತವೇನು ಹುಟ್ಟ್ಯಾವೋ ಅವ ಏನು ತಿಳಿಲಿಲ್ಲ ನಮಗ. ಸ್ವಲ್ಪ ಸರಿ ಮಾಡ್ಬೇಕು. ಈಗ ನದಿಗಳು ಎಲ್ಲಿಂದ ಹುಟ್ಟ್ಯಾವ? ದೇವರಿಂದ. ನದ್ಯ ಶ್ರೀ ಹರಿಪಾದ ಪಂಕಜ ಭೂಭಾಗ. ಹೌದಿಲ್ಲ? ನಾವೆಲ್ಲ ಇಷ್ಟು ಪರ್ಫೆಕ್ಟ್ ಆಗಿ ಇವ್ರು ಹೇಳ್ತೀನಿ, ಕೇಳಿ 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 ಪರ್ಫೆಕ್ಟ್ ಆಗ್ಬಿಟ್ರಿ. ಏನ್ ಶರಣ ಎಲ್ಲಿಗೆ ಬಂದವ? ಪಾದದಿಂದ ಬಂದ. ನದ್ಯ ಶ್ರೀ ಹರಿಪಾದ ಪಂಕಜ ಭುವಾಹ. ಪಾದದಿಂದ ಹುಟ್ಟ್ಯಾವ. ನಾಡಿ ಒಳಗಂತಾರ. ನಾಡಿ ಒಳಗನೋ ಪಾದದೊಳಗೋ? ಎಲ್ಲ ಒಂದ್ ಬರ್ಬೇಕಲ್ಲ, ಒಂದ್ ಕಡೆ ಇರ್ಬೇಕಲ್ಲ. ಪಾದದೊಳಗವನು ನಾಡಿ ಒಳಗವನು ಹೇಳ್ರಿ ಎಲ್ಲವ ಅಂತ ಹೇಳಿದ್ರ ಇಲ್ಲ ಆಚಾರ ಅವು ಇದ್ದದ್ ಪಾದದಾಗವ, ಹರ್ಕೊಂಡ್ ಮ್ಯಾಲ ಬಂದಾವ. ಇದ್ದದ್ದು ಪಾದದೊಳಗವ, ಹರ್ಕೊಂಡ್ ಮ್ಯಾಲ ಬಂದಾವ. ಹಂಗೆಲ್ಲ ಆಗೋದಿಲ್ಲ. ಏನದ ಗೊತ್ತಾ? ಸ್ವಾರಸ್ಯ ತಿಳ್ಕೊಳ್ರಿ. ಭಾಗವತ ತಾತ್ಪರ್ಯದ 2ಯ ಸ್ಕಂದದಲ್ಲಿ ಹೇಳುವಾಗ ಪರೀಕ್ಷಿತ ಮಹಾರಾಜರಿಗೆ ಶುಕಮುನಿಗಳು ಏನಂತ ಹೇಳ್ತಾರೆ ಅಂದ್ರೆ ನದ್ಯೋಥ ನಾಡ್ಯ ಉಪದೇಶ ಮಾಡ್ತಾ ಇದ್ದಾರೆ. ನೋಡು, ದೇವರ ನಾಡಿಗಳಲ್ಲಿ ನದಿಗಳಿವೆ ಅಂತ ಉಪದೇಶ ಮಾಡಿದ್ದಾರೆ. ಯಾಕೆ ಅಂದ್ರೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಬರೀತಾರೆ, ಅಲ್ಲಿಂದ ಹುಟ್ಟಿ ಅಲ್ಲಿ ಆಶ್ರಯ ಪಡೆದುಕೊಂಡಿವೆ ಅಂತ ತಿಳಿದುಕೊಳ್ಳ್ರಿ. ದೇವರ ನಾಡಿಗಳಿಂದ ನದಿಗಳು ಹುಟ್ಟಿವೆ ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬರೆದಿದ್ದಾರೆ. ಪಾದಗಳಿಂದ ಹುಟ್ಟಿದ್ದಾವೆ ಅಂತ ಎಲ್ಲ ಕಡೆಗೆ ಬರೆದಿದ್ದಾರೆ. ಯಾವುದು? ಪಾದಗಳಲ್ಲಿ ಹುಟ್ಟಿದ್ದು ಖರೇನಾ? ನಾಡಿಗಳಿಂದ ಹುಟ್ಟಿದ ಖರೇನಾ? ಒಂದ್ ಯಾವ್ದಾರ ಖರೆ ಆಗ್ಬೇಕು. ಎರಡು ಹೆಂಗ ಆಗ್ತಾವ ಅಂತ ಕೇಳಿದ್ರೆ ಇದೇ ತಪ್ಪು ತಿಳುವಳಿಕೆ. ಎರಡೂ ಸತ್ಯ. ಯಾಕೆ ಅಂದ್ರೆ ನದ್ಯಾಭಿಮಾನಿ ದೇವತೆಗಳೇನಿದ್ದಾರೆ ಅವರು ಸಾಂಶ ಜೀವರಾಶಿಗಳಾದದ್ದರಿಂದ ಭಗವಂತನ ನಾಡಿಗಳಿಂದಲೂ ಹುಡ್ತಾರೆ, ಪಾದದಿಂದಲೂ ಹುಡ್ತಾರ. ಎರಡೆರಡು ಸ್ಥಳದಿಂದ ಹುಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಹೇಳುವಾಗ ಸೂರಿಗಳು ಚಿತ್ತೈಸುವುದು ಭಾಗೀರಥೆ ಮೊದಲಾದ ತೀರ್ಥಗಳು ಈರಧಿಕ 70,000 ನಾಡಿಗಳೊಳಗೆ, ನಮ್ಮ ನಾಡಿಯಲ್ಲ, ಭಗವಂತನ ಸಚ್ಚಿದಾನಂದಮಯವಾದ ನಾಡಿಗಳಲ್ಲಿ ಇದ್ದು ಬಿಂಬನಾದವನು ಆಮೇಲೆ ಪ್ರತಿಬಿಂಬನಾದ ನಮ್ಮ ನಾಡಿಗಳಲ್ಲಿ ಇರ್ತಕ್ಕಂಥದ್ದಾಗಿದೆ. ಅಲ್ಲಿಂದ ಹುಟ್ಟಿ ಅಲ್ಲಿಯೇ ಇದ್ದು ಅಲ್ಲಿಯೇ ಲಯವನ್ನು ಹೊಂದುತ್ತವೆ. ಮೂರರ್ಥ ಇದೆ. ಅಲ್ಲಿಯೇ ಹುಟ್ಟಿ ಅಲ್ಲಿಯೇ ಇದ್ದು ಅಲ್ಲಿಯೇ ಲಯವನ್ನು ಹೊಂದಬೇಕಾಗಿರುವಂತಹದ್ದಾದ್ದರಿಂದ ನಾಡಿಗಳಲ್ಲಿಯೂ ನದಿಗಳವ. ನೋಡ್ರಿ, ಒಂದು ವೇಳೆ ನಾಡಿಗಳಲ್ಲಿ ಭಗವಂತನ ನಾಡಿಗಳಲ್ಲಿ ನದಿಗಳು ಇಲ್ಲದೆ ಹೋಗಿದ್ದರೆ, ಪಾದದಲ್ಲಿ ಇದ್ದರೆ
ನಮ್ಮ ದೇಹದಲ್ಲಿ ನಾಡಿಗಳಲ್ಲಿ ನದಿಗಳು ಎಲ್ಲಿಂದ ಬರ್ತಿತ್ತು? ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಅವ ಬಿಂಬ, ನಾವು ಪ್ರತಿಬಿಂಬ. ಅಂದಮೇಲೆ ಬಿಂಬನಾದ ಭಗವಂತನ ನಾಡಿಗಳಲ್ಲಿ ನದಿಗಳು ಹುಟ್ಟಿ ಇದ್ದದ್ದಕ್ಕೆ ನಮ್ಮ ನಾಡಿಗಳಲ್ಲಿ ನದಿ ಬರ್ತಕ್ಕಂಥದ್ದಾಗಿದೆ. ಅದಕ್ಕೆ ಎರಡೆರಡು ಕಡೆ ಹೇಗೆ ಅಂದ್ರೆ ಏನ್ ತೊಂದರೆ ಇಲ್ಲ. ಸಾಂಶ ಜೀವರಾಶಿಗಳಾದದ್ದರಿಂದ ಎರಡೆರಡು ಕಡೆ ಹುಟ್ಟಿ ಬರ್ತಾರೆ. ಯಾಕೆ ಹುಟ್ಟಿ ಬರಬಾರದು? ಸಾಂಶನಾದದ್ದರಿಂದ ಎರಡು ಕಡೆ ಹುಡುತ್ತಾರೆ, 4 ಕಡೆ ಹುಡುತ್ತಾರೆ, 50 ಕಡೆ ಹುಡುತ್ತಾರೆ, ಏನೂ ತೊಂದರೆ ಇಲ್ಲ. ಇದನ್ನು ಭಾಗವತ ದ್ವಿತೀಯ ಸ್ಕಂದ ತಾತ್ಪರ್ಯದಲ್ಲಿ ಹೇಳಿದ್ದ. ಅಂತೂ ಅದರ ಲೆಕ್ಕದಲ್ಲಿ ಹೇಳೋಣಂತೆ. ಈ ರಹಸ್ಯವು ಅಲ್ಪ ಜನರಿಗೆ ತೋರಿ ಪೇಳದಲೇ. ಹೇಳ್ಬೇಡ್ರಪ್ಪ ಇದು ಯಾರಿಗೂ ನದಿಗಳ ಒಳಗೆ ಅಂತ ಹೇಳಿಕ್ ಹೋಗ್ಬೇಡ್ರಿ. ಯಾಕ ಹೇಳಿದಲ್ಲ, ಸ್ನಾತ್ವ ಅದಕ್ಕೆ ಬೇಡ. ನಾಡಿ ನದಿಯೊಳಗೆ ಧೀರರು ಅನುದಿನ, ಧೀರರು ನಿತ್ಯದಲ್ಲೂ ಕೂಡ ಮಜ್ಜನವ ಮಾಡುತ್ತಲಿ ಸುಖಿಸುವರು. ಮಜ್ಜನವನ್ನ ಮಾಡ್ತಾ ಸಂತೋಷ ಪಡ್ತಾರಂತೆ. ನೋಡ್ರಿ, ನಾವು ನಿತ್ಯದಲ್ಲೂ ಈ ನಾಡೀಗತವಾದ ನದಿ ಸ್ನಾನವನ್ನ ಮಾಡಬೇಕು. ಬೆಳಗ್ಗೆ ಎದ್ದಾಗ, ಮಧ್ಯಾಹ್ನ ಇದ್ದಾಗ, ಸಾಯಂಕಾಲ, ಯಾವಾಗ ನಮಗೊಂದು ಚೂರು ಫ್ರೀ ಟೈಮ್ ಸಿಗ್ತದೆ, ಒಂದು ಚೂರು ಅವಕಾಶ ಸಿಕ್ತು ಅಂದ್ರೆ ಒಂದು ಕಡೆ ಕೂತ್ಕೊಂಡು ನಮ್ಮ ದೇಹದಲ್ಲಿರುವಂತಹ ನಾಡಿಗಳು, ಅದು ಒಳಗಡೆಗೆ ಸಚ್ಚಿದಾನಂದಮಯವಾದ ಭಗವಂತನ ನಾಡಿಗಳು, ಅಲ್ಲಿಂದ ಹುಟ್ಟಿರುವಂತಹ ನದಿಗಳು, ಆ ನದಿಗಳು ನಮ್ಮ ನಾಡಿಗಳಲ್ಲಿ ಹರಿತಕ್ಕಂತಹದ್ದಾಗಿದೆ. ಶಿರಸ್ಸಿನಿಂದ ಪ್ರಾರಂಭ ಮಾಡಿಕೊಂಡು ಪಾದದವರೆಗಿರುವಂತಹ ಎಲ್ಲಾ ನಾಡಿಗಳಲ್ಲೂ ಭೋರ್ಗರೆಯುವಂತಹ ನದಿಗಳು. ನೋಡ್ರಿ, ಹೊರಗಿನ ನದಿಗಳಲ್ಲಿ ಕಾಲವಶದಿಂದ ನೀರು ವ್ಯತ್ಯಾಸ ಆಗ್ತಾ ಇರ್ತದೆ. ದೇಹದಲ್ಲಿದ್ದ ನಾಡಿಗಳಲ್ಲಿ ನೀರಿನ ವ್ಯತ್ಯಾಸ ಇಲ್ವೇ ಇಲ್ಲ. ಭೋರ್ 24 ತಾಸು ದಬ 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 ಸುರಿತಾ ಇರ್ತದೆ. ಏನು ಅನುಸಂಧಾನ? ಈ ಅನುಸಂಧಾನ ಮಾಡಿ ದಿವಸ ಬೆಳಿಗ್ಗೆ ಸ್ನಾನ ಮಾಡ್ಬೇಕಾದ್ರೆ ಏನು ಅನುಸಂಧಾನ ಮಾಡಬೇಕು? ಆಗೋದಿಲ್ಲ. ಯಾವಾಗಾದ್ರೂ ಒಂದ್ಸರ್ತಿ ಅನುಸಂಧಾನ ಮಾಡಿ ಸ್ನಾನ ಮಾಡಿಬಿಟ್ರೆ ಮುಗಿದು. ಅದಕ್ಕೆ 9ನೇ ಪದ್ಯದಲ್ಲಿ ಇಷ್ಟು ಹೇಳಿದ್ರು. ಇದು ಮುಗೀತಪ್ಪ ನಾಡಿದು ಅಂದ್ರೆ ಮುಗಿದಿಲ್ರಿ ಅಂತ ಹೇಳ್ತಾರೆ. ನಮ್ಮ ಟೈಮ್ ಮುಗೀತದ, ನಾಡಿ ಕತಿ ಮುಗಿಯಂಗಿಲ್ಲ. ಅದಕ್ಕೆ 10ನೇ ಪದ್ಯ ಒಂದು ಶುರು ಮಾಡೋಣಂತ. ಇವತ್ತು 10 ಅಲ್ಲ, ಇವತ್ತು 18 ಮುಗಿಸ್ಬೇಕು, ಓಡ್ಲೇಬೇಕು ಮುಂದೆ ಕೆಲಸ. ಅದಕ್ಕೆ ಹೇಳಿದ್ರು ತಿಳಿವದಿ. ಆದ್ರೆ ನಾವು ಓಡಿಲ್ಲ, ಮತ್ತೆ ಸೊಕಾಶ ಹೇಳ್ಕೊತ ಬರ್ಲಿಕ್ಕಿರ್ತೀನಿ, ಬಹಳ ಸೊಕಾಶ ಹೇಳಿಕ್ಕಿರ್ತೀನಿ. ಇಷ್ಟೊತ್ತಿ ನಮ್ಮ ಲೆಕ್ಕದಾಗ 9 18 ಪದ್ಯ ಮುಗಿಬೇಕಾಗಿತ್ತು. ಇವತ್ತು 10ನೇ ಪದ್ಯಕ್ಕಿದ್ದೀನಿ. ಇನ್ನು ತಿಳಿವದಿ ದೇಹದೊಳಗಿಗ ಎಡಬಲದ ನಾಡಿಗಳೊಳಗೆ ದಿವಿಜರು ಜಲಜ ಸಂಭವ ವಾಯುವಾಣ್ಯಾದಿಗಳು ಬಲದಲ್ಲಿ ಯಲರುಣಿ ಗವಿಹಗೇಂದ್ರ ಚಳಿವೆಟ್ಟಳಿಯ ಷಣ್ಮಹಿಷಿಯರು ಮಾರುಣಿ ಕುಲಿಶದರ ಕಾಮಾನಿಗಳು ಎಡಭಾಗದೊಳಗಿಗರು. ಏನ್ರಿ ಮತ್ತೊಂದು ವಿಚಾರ ತಗೊಂಡಲ್ರಪ್ಪ? ಏನ್ ಈ ಹೊಸ ವಿಚಾರ? ಮತ್ತೆ ಏನಿಲ್ಲ, ಇಷ್ಟೊತ್ತು ಭಗವಂತನ ರೂಪಗಳನ್ನ, ಭಗವಂತ ಲಕ್ಷ್ಮೀ ರೂಪಗಳನ್ನು ಹೇಳಿ ಮುಗಿಸಿದೆ. ಸ್ವಲ್ಪ ತಳಗೆ ಬರೋಣ. ತತ್ವಾಭಿಮಾನಿ ದೇವತೆಗಳು ಯಾರ್ಯಾರೆಲ್ಲೆಲ್ಲಿ ಇದ್ದಾರೆ ಅಂತ ತಿಳಿದುಕೊಳ್ಳೋಣ. ಶುರು ಮಾಡಿದರು. ಏನಾಯಿತು? ತಿಳಿವದಿ ದೇಹದೊಳಗಿಹ ಎಡಬಲದ ನಾಡಿಗಳೊಳಗೆ, ಎಡನಾಡಿಗಳು ಬಲನಾಡಿಗಳು ದಿವಿಜರು ದೇವತೆಗಳಿದ್ದಾರೆ. ಇಷ್ಟು ಮೊದಲು ಪ್ರತಿಜ್ಞಾ. ಎಡನಾಡಿಯಲ್ಲಿ ಬಡನಾಡಿಯಲ್ಲಿ ದೇವತೆಗಳು ಇದ್ದಾರೆ. ಯಾವ್ಯಾವ ದೇವತೆಗಳು ಇದ್ದಾರೆ ಅನ್ನೋ ವಿಷಯವನ್ನು ತೆಗೆದುಕೊಂಡು ಜಲಜ ಸಂಭವ ವಾಯುವಾಣ್ಯಾದಿಗಳು ಬಲದಲ್ಲಿ. ಬಲಗಡೆಗೆ ಇದ್ದವರು ಯಾರು? ಮುಗಿಸ್ಬಿಟ್ರು. ಜಲಜ ಸಂಭವ ಬ್ರಹ್ಮದೇವರು, ವಾಯುದೇವರು, ವಾಣಿ ಭಾರತೀ ದೇವಿ, ಆದಿ ಸರಸ್ವತಿ ದೇವಿ, ಅಥವಾ ವಾಣಿ ಸರಸ್ವತಿ ಆದಿ ಭಾರತೀ ದೇವಿಯರು ಬಲಭಾಗದ ನಾಡಿಗಳಲ್ಲಿ ಇದ್ದಾರೆ. ಆಯ್ತಾ? ಇಲ್ಲಿ ನೋಡ್ರಿ, ನಾವೆಷ್ಟು ಸ್ವಾರಸ್ಯ ತಿಳ್ಕೊಂಡಿರ್ತೀವಿ. ಏನು ಅಂದ್ರೆ ಜಲಜ ಸಂಭವ ಅಂದ್ರೆ ಏನಪ್ಪಾ? ಜಲಜ ಸಂಭವ ಅನ್ನೋ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಅರ್ಥ ಮಾಡ್ಕೊಂಡಿದ್ವಿ. ಅಲ್ಲಿಗೆ ಒಂದು ಅರ್ಥ ಇರ್ಲಿ, ಮತ್ತೊಂದು ಅರ್ಥ ಮಾಡೋಣಂತೆ. ಏನ್ ಅರ್ಥ ಮಾಡೋದು ಅಂದ್ರೆ ಜಲಜ ಸಂಭವ ಅನ್ನೋದನ್ನ ಈಗ ಏನಾಯ್ತು ಗೊತ್ತಾ? ಹಿಂಗ್ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ವಾಯು ವಾಣಿ ಅಂತ 2 ಶಬ್ದ ತಗೊಂಡಾರ. ಇಲ್ಲೊಬ್ಬಕ್ಕಿನ್ ಬಿಟ್ಟಾರ. ಯಾವಕ್ಕಿನ್ ಬಿಟ್ಟಾರ? ಸರಸ್ವತಿಯಿಂದಲೇ ಬಿಟ್ಟಿರ್ಬೇಕು, ಭಾರತಿಯಿಂದಲೇ ಬಿಟ್ಟಿರ್ಬೇಕು. ಅದಕ್ಕೆ ಏನ್ ಮಾಡೋದು ಅಂದ್ರೆ ಸರಸ್ವತಿಯಿಂದ ಬಿಟ್ಬಿಡೋಣಂತ, ವಾಯು ವಾಣಿ ಅಂತ ತಗೊಂಡ್ಬಿಡೋಣಂತ. ಅಲ್ರಿ ಜಲಜ ಸಂಭವ ಅಂತದ ಅಲ್ಲ ಅಂದ್ರೆ ಜಲಜ ಸಂಭವ ಎಂಬುದನ್ನ ವಾಯುದೇವರಿಗೆ ವಿಶೇಷಣ ಮಾಡ್ಬಿಡೋಣಂತ. ವಾಯುದೇವರಿಗೆ ಅದನ್ನು ವಿಶೇಷಣ ಮಾಡಿ ಜಲಜ ಸಂಭವ ವಾಯು ವಾಣ್ಯಾದಿಗಳು ಅಂದ್ಬಿಟ್ರೆ, ವಾಯುದೇವರ ಹೆಸರು ಹೇಳಿದಾಗ ಬ್ರಹ್ಮದೇವರು ಬರ್ತಾರ, ವಾಣಿ ಹೇಳಿದಾಗ ಸರಸ್ವತಿನೂ ಬರ್ತಾರ. ಜಲಜ ಸಂಭವ ಅನ್ನೋದು ವಾಯುದೇವರಿಗೆ ಏನು ವಿಶೇಷಣ ಆಗಬೇಕು? ಜಲಜ ಸಂಭವ ಅಂದ್ರೆ ನೀರಿನಲ್ಲಿ ಹುಟ್ಟಿದ, ಕಮಲದಲ್ಲಿ ಹುಟ್ಟಿದವರು ಅಂತ ಅರ್ಥ. ಹೌದಿಲ್ಲ? ನಿಧಾನಕ್ಕೆ ಹೋಗೋಣಂತೆ. ನಾವು ನೀವು ಹಂಗೆ ಅರ್ಥ ಮಾಡ್ಕೊಂಡಿರ್ತೀವಿ, ಹಂಗೆ ಉಲ್ಟಾ ಹೋಗೋಣ ಸ್ವಲ್ಪ. ಜಲ ನೀರು,
ನಾ ಹೆಂಗ್ ಉಲ್ಟಾ ಮಾಡ, ಜಲ ಅಂದ್ರೆ ನೀರು, ಜ ಅಂದ್ರೆ ಹುಟ್ಟಿದ್ದು, ಅದ್ರ ಕಮಲ, ಅದ್ರೊಳಗೆ ಸಂಭವ ಅಂದ್ರೆ ಹುಟ್ಟಿದ್ದು, ಹಿಂಗ ಹೋದಲ್ಲ ನಮ್ಮ ಅರ್ಥ. ಅಯ್ಯೋ ಹಣೆ ಬಾರ, ಒಂದ್ ದಿವ್ಸ ಹೊಸಾದ ಅರ್ಥ ಮಾಡ್ರಿ. ಯಾಕೆ ಹಳಿದ ಕೂಡ್ಬೇಕು? ಜಲ ನೀರು, ನೀರಿನಿಂದಲೇ ಜಾಯತೆ ಇತಿ ಜಲಜ. ನಮ್ಮ ನೋಡ್ರಿ, ನೆನಪಿಟ್ಕೊಳ್ರಿ, ಅರ್ಥ ಒಮ್ಮೆ ಅರ್ಜೆಂಟ್ ಮಾಡ್ಕೋಬೇಡ್ರಿ. ಜಲ ಅಂದ್ರ ನೀರು. ಈಗ ಅರ್ಥ ಮಾಡ್ಬೇಕಾರ ಜಲೇ ಜಾಯತೆ ಇತಿ ಜಲಜ, ನೀರಿನಲ್ಲಿ ಹುಟ್ಟಿದ್ದು ಮಾಡಿದ್ದೇವೆ. ಈಗ ನಾವು ನೀರಿನಿಂದ ಹುಟ್ಟಿದ್ದು ಮಾಡ್ತಾ ಇದ್ದೀನಿ. ಜಲಾತ್ ಜಾಯತೆ ಇತಿ ಜಲಜ. ನೀರಿನಿಂದ ಹುಟ್ಟೋದು ಯಾವುದು? ನಮ್ಮ ಕರ್ಮ. ಏನ್ ಮಾಡ್ತೀವಿ? ಕರ್ಮಗಳೆಲ್ಲ ಏನಾಗ್ತಾವ? ನೀರಿನಿಂದ ಹುಡ್ತಾವ. ನೀರಿನಿಂದ ಬಿಡಬೇಕು, ನೀರಿನಿಂದ ಆಚರಣೆ ಮಾಡಬೇಕು, ನೀರಿನಿಂದ ಸ್ನಾನ ಮಾಡಬೇಕು. ನಮ್ಮೆಲ್ಲ ಕರ್ಮಗಳು ಜಲದಿಂದ ಹುಟ್ಟುವ ಕರ್ಮಗಳು. ಅದರಿಂದ ಜಲಜ ಅಂದ್ರೆ ಏನಾಯ್ತು? ಕರ್ಮ. ಜಲಜ ಅಂದ್ರೆ ಏನಾಯ್ತು? ಕಮಲ ಅಲ್ಲ. ಈಗ ಜಲಾತ್ ಜಾಯತೆ ಇತಿ ಜಲಜ. ನಮ್ಮೆಲ್ಲ ಕರ್ಮಗಳು ಕೂಡ ಏನಾಗ್ತದ? ನೀರಿನಿಂದ ಹುಡ್ತಾವ. ಆ ಕರ್ಮಗಳನ್ನ ಚೆನ್ನಾಗಿ ಪರಮಾತ್ಮನಲ್ಲಿ ಭಾವಯತಿ ಒಪ್ಪಿಸ್ತಾರ ಯಾರೋ ವಾಯುದೇವರು, ಅವರು ಜಲಜ ಸಂಭವ ಅಂತ ಅರ್ಥ. ನಮ್ಮ ಕರ್ಮಗಳನ್ನ ವಾಯುದೇವರು ಪರಮಾತ್ಮನಲ್ಲಿ ಚೆನ್ನಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ವಾಸದಲ್ಲಿ ಹೇಳುವಾಗ ತಸ್ಮಿನ್ನಪೋ ಮಾತರಿಶ್ವ ದದಾತಿ. ಅದರಿಂದ ವಾಯುದೇವರಿಗೆ ಜಲಜ ಸಂಭವ, ನಮ್ಮೆಲ್ಲರ ಕರ್ಮಗಳನ್ನ ಒಪ್ಪಿಸುವಂಥವ್ರು ವಾಯುದೇವರು ಅಂತ ಈ ಶಬ್ದ ಅರ್ಥ ಮಾಡ್ಬಿಡೋದು. ಈಗ ಬ್ರಹ್ಮದೇವರು ಅಂತ ಅರ್ಥ ಕೇಳಿದ್ದೀರಲ್ಲ, ಸ್ವಲ್ಪ ಹೊಸ ಅರ್ಥ ಮಾಡ್ಬೇಕು. ಯಾಕಂದ್ರೆ ಅದನ್ನೇ ಅರ್ಥ ಮಾಡೋದಪ್ಪ? ಜಲ ಅಂದ್ರೆ ನೀರು, ನೀರಿನಿಂದ ಹುಟ್ಟುವುದು ಕರ್ಮ. ಅಂದ್ರೆ ನಮ್ಮ ಕರ್ಮ ಪೂರ್ಣ ಆಗೋದು ಯಾವ್ದ್ರಿಂದ? ನೀರಿನಿಂದ. ಅದನ್ನ ಅಂದ್ರೆ ಚೆನ್ನಾಗಿ, ಭಾವಯತಿ ಸಮರ್ಪಯತಿ ಇತಿ ಜಲಜ ಸಂಭವ. ಜಲಾತ್ ಜಾಯತೆ ಇತಿ ಜಲಜ ಕರ್ಮ, ಅದನ್ನ ಚೆನ್ನಾಗಿ ಭಾವಯತಿ ಒಪ್ಪಿಸ್ತಾರ. ಅದರಿಂದ ವಾಯುದೇವರಿಗೆ ಜಲಜ ಸಂಭವ ಅಂತ ಅರ್ಥವನ್ನು ಕರೆದ್ಬಿಡೋದು. ಬ್ರಹ್ಮದೇವರು ಅಂತ ಅರ್ಥ ಕೇಳಿದ್ದು ಹಳಿದಾಗಿತ್ತಲ್ಲ, ಒಂದ್ ಸ್ವಲ್ಪ ಹೊಸ ಕೇಳ್ಕೊಂಡ್ವಿ. ಮತ್ತೆ ಇನ್ನ ವಾಣ್ಯಾದಿಗಳು ಬಲದಲ್ಲಿ, ಇವರೆಲ್ಲ ಹೇಳಿದಾರ ಬಲವಾಗಿದ್ದಾರೆ. ದೇಹದ ಬಲಭಾಗದಲ್ಲಿ ನೋಡ್ರಿ, ದೇಹದ ಬಲಭಾಗದಲ್ಲಿ ಚತುರ್ಮುಖ ಬ್ರಹ್ಮದೇವರು, ಸರಸ್ವತಿ ದೇವಿ, ವಾಯುದೇವರು, ವಾಣಿ, ಇಷ್ಟೂ ಮಂದಿ ಬಲಕ್ಕೆ ಕೂತ್ಬಿಟ್ಟಾರ. ಪಾಪ ಗೊತ್ತಾಯ್ತು ಬಲಕ್ಕೆ ಕೂತಾರ ಅಂತ. ಎಡಕ್ಕೆ ಯಾರು ಕೂತಾರ? ಎಡಕ್ಕೆ ಕೂತಿರ್ತಾರೆ ಯಾರೋ ಒಬ್ರು, ಅದಕ್ಕೆ ಯಾಕೆ ವಿಚಾರ ಮಾಡ್ಬೇಕು? ನಮಗ ಈಗ ನೋಡ್ರಿ, ಒಂದ್ ಅಂಶ ಇದರಲ್ಲಿ ಗಮನಿಸಬೇಕಾದ, ಉಳಿದದ್ ಮಹತ್ವದಲ್ಲೇ ಅಲ್ಲ. ಯಾರ್ಯಾರು ಅಂದ್ರೆ ಎಲ ಋಣಿಗ, ವಿಹಗೇಂದ್ರ, ಚಳಿವೆಟ್ಟಡಿಗ, ಇಷ್ಟೇ ತಗೋಣ ಅಂತ, ಆಮೇಲೆ ಉಳಿದವ್ರು ವಿಚಾರ ಮಾಡೋಣ ಅಂತ. ಎಲ ಋಣಿಗ ಅಂದ್ರೆ ಯಾರು? ಇಷ್ಟು ಬಾಯ್ಪಾಠ ಮಾಡಿದ್ದೇವೆ ನಾವು ಕೋಶಗಳನ್ನ. ಅಂದ್ರೆ ಎಲರುಣಿಗ ಶೇಷ, ಬಾಯ್ಪಾಠ ನಮ್ಗೆಲ್ಲ. ಯಾಕೆ ಅವರು ಶೇಷ? ಯಾಕೆ ಅವ್ರನ್ನ ಎಲರುಣಿಗ ಅಂತ ಕರೆದಿದ್ದು? ಕನ್ನಡದೊಳಗ ಗಾಳಿಗೆ ಎಲರು ಅಂತ ಕಳೀತಾರೆ. ನೋಡ್ರಿ, ಕನ್ನಡದೊಳಗ ಒಂದು ಶಬ್ದ ಅಂತ ಗೊತ್ತಿಲ್ಲ. ಗಾಳಿ ಎಂಬುದು ಕನ್ನಡ ಶಬ್ದನೇ ಇಲ್ಲ ಅಂದಿಲ್ಲ ಮತ್ತೆ. ಆದ್ರೆ ಎಲರು ಅನ್ನುವುದು ಪಕ್ಕಾ ಕನ್ನಡ, ದ್ರಾವಿಡ ಭಾಷೆ. ಅದು ಪಕ್ಕಾ ಕನ್ನಡದಲ್ಲಿ ಎಲರು ಅಂತ ಕರೀತಾರೆ. ಗಾಳಿಗೆ ಇನ್ನೊಂದು ಹೇಳ್ರಿ ಹೆಸರು ಅಂದ್ರೆ ನಾವು ತಕ್ಷಣಕ್ಕೆ ವಾಯು ಅಂತೀವಿ, ಅದು ಸಂಸ್ಕೃತ ಶಬ್ದ. ಕನ್ನಡ ಹೇಳ್ರಿ ಅಂದ್ರೆ ಎಲರು ಅಂತ ಹೇಳ್ಬೇಕು. ಎಲರು ಗಾಳಿಯನ್ನ ಉಣ್ತಾರ. ಗಾಳಿ ಒಳಗೆ ಬರ್ತದೆ, ಗಾಳಿ ಒಳಗೆ ಬರ್ತದೆ. ಉಣ್ರಿ, ಆಯ್ತು, ಬಾಯಿ ತೆಗಿಪ್ಪ. ಇವತ್ತು ನಾಳೆ ಆಚಾರ ಊಟಕ್ಕೆ ಬರ್ರಿ ನೀವು. ಮತ್ತ ಹೆಂಗೋ ಅನಾಯಸನ ಏನದ, ನಾಳೆ ಪಾಡ್ಯ ಅದ, ಊಟಕ್ಕೆ ಬಂದ್ಬಿಡ್ರಿ. ಒಂದಿಷ್ಟು ಎಲೆ ಹಾಕ್ತಿವಿ, ಫ್ಯಾನ್ ಹಚ್ಬಿಡ್ತೀವಿ ಮೇಲೆ. ಉಣ್ರಿ ಕೆಲಸ. ಏನು ಗಾಳಿ ಉಣ್ಣೋದು ಅಲ್ರಿ? ನೀವೆಲ್ಲ ಇಷ್ಟು ದಿವಸ ಕೇಳ್ಕೊತ್ ಬಂದ್ರಿ, ಸುಮ್ಮ ಗೋಣ ಹಾಕೋತ್ ಬಂದಿರ, ಕೇಳೋಬೇಡ ಆಚಾರ್ಯ ಒಬ್ಬರಿಗೆ ಹೆಂಗ್ ಹೇಳಿದ್ರಿ ನೀವು ಅಂತಕೊಂಡು ಹೇಳಿ. ಅದಕ್ಕೆ ಹೇಳಿದ್ದು, ಗಾಳಿ ಉಣ್ಣೋದು ಅಂದ್ರೆ ಉಪವಾಸ ಇರೋದು ಅಂತ ಅರ್ಥ, ಬೇರೆ ಏನಿಲ್ಲ. ಗಾಳಿ ಉಣ್ಣೋದು ಅಂದ್ರೆ ಉಪವಾಸ ಇರೋದು. ಎಲರುಣಿಗ ಅಂದ್ರೆ ಶೇಷದೇವರು ಉಪವಾಸ ಇದ್ದವರು. ಉಪವಾಸ ಇದ್ದವರಿಂದ ಶೇಷದೇವರಿಗೆ ಎಲರುಣಿಗ ಅಂತ ಕರೀತಾ ಇದ್ದಾರಲ್ರಿ. ನಾವೇನೋ ಕೇಳಿದ್ರಪ್ಪ, ಬೇರೆ ಕೇಳಿದ್ವಿ. ಹಾವು ಗಾಳಿ ಕುಡ್ಕೊಂಡಿರ್ತದೆ, ಅದೇ ಮತ್ತೆ ನಾವು ಹಳಿದನ್ನೇ ಹೇಳ್ಕೊಂಡ್ ಕೂತಿರ್ತೀವಿ. ಅದನ್ನ ಸ್ವಲ್ಪ ಚೇಂಜ್ ಮಾಡೋಣ ಮಾಡ್ಲಿಕ್ಕೆ ಈಗ ಏನು ಸ್ವಲ್ಪ ಸರಿಯಾಗಿ ಗಮನಿಸ್ಕೊಳ್ರಿ. ಏನಾಯಿತು ಅಂದ್ರೆ, ಶೇಷದೇವರು ರಾಮಾಯಣದಲ್ಲಿ ಲಕ್ಷ್ಮಣನಾಗಿ ಅವತಾರ ಮಾಡಿದ್ರು. ಕಾಡಿಗೆ ಹೋದ್ರು ರಾಮನ್ ಜೊತೆಗೆ, ವನವಾಸ ಮುಗಿಸ್ಕೊಂಡು ಬಂದ್ರು. ಬಂದ್ಮೇಲೆ ರಾಮದೇವ್ ಹೇಳಿದ್ರು ಪಾರಣಿ ಮಾಡು ಅಂದ್ರು. ಲಕ್ಷ್ಮಣ ಅಂದ, ಇವತ್ತ್ಯಾಕೆ ಪಾರಣಿ ಅಂದ? 14 ವರ್ಷ ಏನು ತಿಂದೇ ಇಲ್ಲಲ್ಲ ನೀನು ಅಂದ್ರು. 14 ವರ್ಷ ವನದಲ್ಲಿ ಇದ್ದಾಗ ಲಕ್ಷ್ಮಣ ಒಂದು ಕಾಳು ಬಾಯಲ್ಲಿ ಹಾಕೊಂಡಿಲ್ಲ ಆಹಾರವನ್ನ. ಕೇವಲ ರಾಮನ ಸೀತೆಯ ಸೇವೆಯನ್ನ ಮಾಡ್ತಾ ಇದ್ದ. ಒಂದು ದಿವಸವೂ ಕೂಡ ಏನೋ ಆಹಾರವನ್ನ ತಿನ್ಲಿಲ್ಲ ಲಕ್ಷ್ಮಣ. ಯಾಕೆ?
ಇಂದ್ರಜಿತ ಕೇಳ್ಕೊಂಡಿದ್ದ ಏನು, ಯಾರು 14 ವರ್ಷ ಉಪವಾಸ ಮಾಡ್ತಾರೋ ಅವ್ರ ಕೈಯಲ್ಲಿ ಮಾತ್ರ ನಾನು ಸಾಯ್ಬೇಕು, ಉಳಿದವ್ರ ಕೈಯಲ್ಲಿ ಸಾಯೋ ಹಂಗಿಲ್ಲ ಅಂತ ಕೇಳ್ಕೊಂಡಿದ್ದ. ಹಾಗಾದ್ರೆ ಲಕ್ಷ್ಮಣ ಇಂದ್ರಜಿತನ್ ಕೊಂದವನು. ಹಾಗಾದ್ರೆ ಕೊಲ್ಲೋದಕ್ಕಾಗಿ 14 ವರ್ಷ ಏನು ಉಂಡಿದ್ದ? ಎಲರುಣಿಗ. ಕೇವಲ ಗಾಳಿ ಉಣ್ಕೊಂಡು ಉಪವಾಸದಿಂದ ಕೂತಿದ್ನಲ್ಲ ಶೇಷದೇವರು ಎಲರುಣಿಗ ಅಂತ ಕರ್ಸ್ಕೊಳ್ತಕ್ಕಂಥವ್ರಾಗಿದ್ದಾರೆ. ನೋಡ್ರಿ ಮತ್ತೆ ಹೋಗ್ಬಿಟ್ಟದ ಪಾಪ. ಅವ್ರು 14 ವರ್ಷ ಉಪವಾಸ ಮಾಡಿದ್ರು. ನಮ್ದು ಒಂದ್ ಏಕಾದಶಿ ಮುಂದಿನ ಸಲ ಬಹಳ ಕಷ್ಟದ. ಏಕಾದಶಿ ಬೇರೆ ಬಂದ್ಬಿಟ್ಟದ. ಹಿಂಗ ಕಟ್ಟಿ ಕಟ್ಟಿ ಕೂತ್ ಮಾತಾಡ್ತಿರ್ತಾರ್ರಿ. ಆಚಾರ ಮುಖ ನೋಡ್ತಿರ್ಬೇಕು. ಎರಡು ಏಕಾದಶಿ ನಿಮ್ಗೇನ್ ಬೇಕಾಗ್ಯದ? 2 ಏಕಾದಶಿ ಅಲ್ಲ, ನಿಮಗೇನ್ 2 ಏಕಾದಶಿ ಅಷ್ಟೇ, ಏನ್ ಮಾಡ್ಬೇಕಾಗಿಲ್ಲ. 2 ಏಕಾದಶಿ ಅಷ್ಟೇ. ಅದು ಬರ್ತದೆ ಪಂಚಾಂಗದಲ್ಲಿ. ನಾವು ಯಾವತ್ತು ನೋಡಿದ್ವಿ ಗೊತ್ತಾ? ಚೈತ್ರ ಮಾಸದಲ್ಲಿ ನೋಡಿದ್ವಿ. ಫಾಲ್ಗುಣ ಮಾಸದಲ್ಲಿ 2 ಏಕಾದಶಿ ಬರೋದು ಅಂತ 11 ತಿಂಗಳಿಂದ ಭಯ ಇಟ್ಕೊಂಡು ಕೂತಿದ್ವಿ ನಾವು. ಬಂದೇ ಬಿಡ್ತು ಕೊನೆಗೆ 2 ಏಕಾದಶಿ. 2 ಏಕಾದಶಿ ಬಂದ್ರೆ ಅಳೋರು ನಾವೆಲ್ಲ. 14 ವರ್ಷ ಏನು ಉಪವಾಸ ಮಾಡ್ತೀವಿ ಎಲ್ಲಾದ್ರೂ. ಶೇಷದೇವರು ಎಲರುಣಿಗ, ಅದಕ್ಕಾಗಿ ಅವರನ್ನ ಎಲರುಣಿಗ ಅಂತ ಕರೆದದ್ದು. ಬೇರೆ ರೂಪದಲ್ಲಿ ಚೆನ್ನಾಗಿ ಭೋಗವನ್ನ ಮಾಡಿದರೂ ಕೂಡ ಒಂದೊಂದು ರೂಪಗಳಲ್ಲಿ ಗಾಳಿಯನ್ನ ಮಾತ್ರ ಕುಡಿದುಕೊಂಡಿರ್ತಾರೆ. ಏಳಾಯ್ತು. 7ರ ಉಣಿಗ. ಈಗ ಎಲರುಣಿಗ ಅಲ್ಲ, 7ರ ಉಣಿಗ. ಈಗ ಎದ್ದೇಳಪ್ಪ, ಊಟಕ್ಕೆ ಹೋಗೋ ಹೊತ್ತಾಯ್ತು ಅಂತ. ವಿಹಗೇಂದ್ರ, ಪಕ್ಷಿಗಳಿಗೆ ಒಡೆಯನಾದವರು. ಆಮೇಲೆ ನೋಡ್ರಿ ಚಳಿವೆಟ್ಟಳಿಯ. ಏನ್ ಚಂದ ಶಬ್ದ ರೀ ಎಲ್ಲರ. ಆಹಾ, ಆನಂದ ಆಗ್ತದ. ಮಾವನಿಂದ ಕರೆದ ಕೆಲವರಿಗೆ ಆನಂದ ಆಗ್ತಿರ್ತಂತ. ನಮ್ಮ ಅವನವರು ಜಪತಿರ್ತಾರಂತ. ಯಾರಪ್ಪ ಅವರು? ನಿಮ್ಮ ಅವನವರು. ಚಳಿವೆಟ್ಟಳಿಯ. ಚಳಿ ಬಿಟ್ಟಳಿಯ. ಅವ ಚಳಿ ಬಿಟ್ಟಳಿಯ, ಚಳಿ ಬಿಟ್ಟಳಿಯ. ನಾವೆಲ್ಲ ಕೇಳಿದ್ದೇನು ಅಂದ್ರೆ ರುದ್ರದೇವರು. ಪಾಪ ರುದ್ರದೇವರಿಗೆ ಚಳಿಯ ಬೆಟ್ಟದ ಅಳಿಯ, ಚಳಿ ಬಿಟ್ಟ ಅಳಿಯ ಅಷ್ಟೇ, ಬೇರೆ ಏನಿಲ್ಲ. ಯಾಕೆ? ಪ್ರತಿವಾಸನೆ ಸಾಮಗಾಜಿನ ವಸನ ಭೂಷಣ. ಅವರು ಹೊತ್ಕೊಂಡದ್ದೊಂದು ಹುಲಿ ಚರ್ಮ, ಉಟ್ಕೊಂಡದ್ದೊಂದು ಆನಿ ಚರ್ಮ. ಇಷ್ಟರ ಮೇಲೆ ಚಳಿ ಬಿಟ್ಬಿಟ್ಟಾರವ್ರು. ನೋಡ್ರಿ ಆಶ್ಚರ್ಯ. ಇಷ್ಟೇ ಉಟ್ಕೊಂಡದ್ದವರು. ನಾವು ಬದಲಿಗೆ ಹೋಗಿರ್ತೀವಿ, ಎಲ್ಲಾ ಏನೇನು ಹಾಕೊಳ್ಳಾರ್ದು ಹೊತ್ಕೊಂಡು ಎಲ್ಲಾ ಮಾಡಿ ಅವಾಗ ಎದುರಿಗಿದ್ದವಂಗ ನೀನೇ ಹೋಗಿಲ್ಲ ಅಂತ ಕನ್ಫ್ಯೂಸ್ ಆಗಿ ಹೋಗಿರ್ತೀವಿ ನಾವು. ಸ್ವಲ್ಪ ತೆಗಿಪಾಗಿ ನೋಡ್ತೀವಿ ಮುಖ ಅಂತ ಅಷ್ಟಿರ್ತೀವಿ ನಾವೆಲ್ಲ. ಅಂತಾದ ರುದ್ರದೇವರು ಹೇಗಿದ್ದಾರೆ? ಚಳಿ ಬೆಟ್ಟದ ಅಳಿಯ, ಚಳಿವೆಟ್ಟಳಿಯ. ಖರೆ ಏನು? ಚಳಿ ಬಿಟ್ಟಳಿಯ. ಅವ್ರು ಯಾಕೆ ಚಳಿಯಾಗ ಕೂತಾರ? ಏನ್ ಇಲ್ಲ, ಮನಿ ಇಲ್ಲ ಪಾಪ. ಅವ್ರಿಗೆ ಏನ್ ಮಾಡ್ಬೇಕು? ಮನಿ ಇಲ್ಲ, ಕೂತ್ಬಿಟ್ರ ಅದಕ್ಕ ಅಂದ್ರ. ಶೀತದಲ್ಲೂ ಭಗವಂತನ ಉಪಾಸನೆಯನ್ನು ಮಾಡ್ತಾ ಕೂತವರವರು. ಆದ್ರಿಂದ ಅವರನ್ನ ಚಳಿವೆಟ್ಟಳಿಯ ಅಂತ ಕರೆದಿದ್ದಾರೆ. ಉಪವಾಸದಿಂದ ಉಪಾಸನೆ ಮಾಡಿದವರು ಶೇಷದೇವರಾದ್ರೆ, ಚಳಿಯಲ್ಲೂ ಕೂಡ ಉಪಾಸನೆ ಮಾಡಿದವರು ರುದ್ರದೇವರಾದ್ರಿಂದ ಚಳಿವೆಟ್ಟಳಿಯ ಅಂತ ಅದಕ್ಕೆ ಕರೆದಾರೆ. ಇಲ್ಲೇ ಸುಮ್ಮನೆ ಕರಿತಿರ್ಲಿಲ್ಲ. ಅದನ್ನೇ ಕರಿಬೇಕಾಗಿತ್ತು. ಚಳಿಯ ಬೆಟ್ಟದ ಅಳಿ ಅಂತ ಯಾಕೆ ಕರಿಬೇಕಾಗಿತ್ತು? ನೀ ಎಲ್ಲಿ ಕೂತಿ ತಪಸ್ಸಿಗೆ ಗೊತ್ತಾ? ದೇವರನ್ನ ಉಪಾಸನೆ ಮಾಡ್ತಾ ಅಷ್ಟು ಚಳಿಯ ಮಧ್ಯದಲ್ಲಿ ಕುಳಿತು ದೇವರ ಉಪಾಸನೆಯನ್ನು ಬಿಟ್ಟಿಲ್ಲ. ನಾವು ಅದ್ಯಾವುದೋ ಮಾಸ ಬರ್ತದಲ್ಲ, ಧನುರ್ಮಾಸ. ಆ ಧನುರ್ಮಾಸದಾಗ ಬೆಳಿಗ್ಗೆ ಎದ್ದು ತಣ್ಣೀರು ಮಾಡಿ ಪೂಜೆ ಮಾಡೋದು ಆಗಲ್ಲ, ಬಿಸಿನೀರು ಕಾಯಿಸ್ಕೊಂಡು ಚಂದಾಗಿ ಮಾಡ್ತಿರ್ತೀವಿ. ಅವರು ಚಳಿವೆಟ್ಟಳಿಯ, ಯಾವಾಗಲೂ ಚಳಿಯದ ಬೆಟ್ಟದಲ್ಲೇ ಕೂತು ಉಪಾಸನೆಯನ್ನು ಮಾಡ್ತಿರ್ತಾರೆ. ಅದನ್ನ ಹೇಳಿದ್ರು. ಇಷ್ಟು ಮಂದಿ ಎಲ್ಲಿದ್ದಾರ? ಎಡಕ್ಕಿದ್ದಾರ. ಗರುಡ ಶೇಷ ರುದ್ರ. ಇಷ್ಟೇ ಹೋದಿಲ್ಲ. ಇಷ್ಟಕ್ಕೆ ಯಾಕೆ ಇಷ್ಟು ಗದ್ದಲ ಹಾಕಿರಿ ನೀವು? ಇಷ್ಟ ಹೋದಲ್ಲೋ ಇರೋದು ಗರುಡ ಶೇಷ ರುದ್ರ ಅಂತ ಇಷ್ಟ ಅಂದ್ರೆ ಮುಗಿದು ಹೋಯ್ತು. ಸ್ವಾರಸ್ಯ ನೋಡ್ರಿ, ಏನ್ ಚಮತ್ಕಾರ ಜಗನ್ನಾಥದಾಸರ ಮಾಡಿದ್ದು ಅಂದ್ರೆ, ಒಬ್ಬರದು ಹೆಸರು ಹೇಳ್ಯಾರ, ಇನ್ನಿಬ್ಬರದು ಕೆಲಸ ಹೇಳ್ಯಾರ. ಯಾರ್ದು ಕೆಲಸ, ಯಾರ್ದು ಹೆಸರು? ವಿಹಗೇಂದ್ರ. ಅಲ್ಲೇನಿಲ್ಲೇ ಇಲ್ಲ, ಹೆಸರು ಅಷ್ಟೇ. ಪಕ್ಷಿಗಳ ರಾಜ. ಅಲ್ಲಿ ಅದೇನ್ ಕೆಲಸ ಇಲ್ಲ. ಎಲರುಣಿಗ ಅಲ್ಲೊಂದು ಕೆಲಸ. ಚಳಿವೆಟ್ಟಳಿಯ ಇಲ್ಲೊಂದು ಕೆಲಸ. ಇವರಿಬ್ಬರದು ಕೆಲಸ ಹೇಳ್ಯಾರ, ಅವ್ರ ಬರೀ ಹೆಸರು ಹೇಳ್ಯಾರ. ಯಾಕಂದ್ರೆ ಈ ರುದ್ರದೇವರೇ ನಾಳೆ ಶೇಷ ದೇವರಾಗ್ತಾರ. ಆದ್ರಿಂದ ಶೇಷ ದೇವರಾಗ್ಲಿಕ್ಕೆ ಬೇಕಾದದನ್ನು ಇಲ್ಲಿ ಮಾಡ್ಲಿಕ್ಕತ್ತಾರ ಸಾಧನ, ಚಳಿವೆಟ್ಟಳಿಯಾಗಿ. ಗರುಡ ಅವರು ಶೇಷನೂ ಆಗಲ್ಲ, ರುದ್ರನೂ ಆಗಲ್ಲ, ನೇರವಾಗಿ ಮೋಕ್ಷಕ್ಕೆ ಹೋಗ್ತಾರೆ. ಅದರಿಂದ ಅವರ ಸಾಧನೆಯ ಬಗ್ಗೆ ಹೇಳ್ತಿಲ್ಲ. ವಿಹಗೇಂದ್ರ ಅಂತಿಷ್ಟೇ ಹೇಳಿ ಏನ್ ಮಾಡಿದ್ರು? ನೀನು ಸಾಧನ ಮಾಡ್ಕೊಂಡಿದ್ದಿ, ಡೈರೆಕ್ಟ್ ಮೋಕ್ಷಕ್ಕೆ ಹೋಗವ. ಪಾಪ ಈ ರುದ್ರದೇವರು ಚಳಿಯ ಬೆಟ್ಟದಲ್ಲಿ ನಿಂತು ಸಾಧನೆಯನ್ನ ಮಾಡಿ ಏನಾಗವರು? ಎಲರುಣಿಗರಾಗವರು. ಅದಕ್ಕೆ ಇವ್ರದೊಂದು ಸಾಧನ ಹೇಳಿದ್ರು, ಅವ್ರ ಹೆಸರು ಹೇಳಿದ್ರು. ಅಲ್ಲಿ ಗರುಡ ಶೇಷನಾದ ಮೇಲೆ ಭಗವಂತನ ಪರ್ಯಂಕನಾಗ್ಲಿಕ್ಕೆ ಬೇಕಾದ ಪುಣ್ಯವನ್ನ ಎಲರುಣಿಗ ಅಂತ ಸಾಧನೆಯನ್ನು ಹೇಳ್ತಾ ಇದ್ದಾರೆ. 2 ಸಾಧನ, 1 ಹೆಸರು ಮಾತ್ರ ಹೇಳಿದ್ರು ಅಂತ ಈ ಅರ್ಥ ತಿಳ್ಕೊಳ್ಬೇಕು. ಇದು ಬಿಡ್ರಿ, ಮುಂದಿನ ಸ್ವಾರಸ್ಯ ಹೇಳ್ತಾರೆ. ಏನು? ಇಷ್ಟ ದಿವಸ ಕೇವಲ ಒಂದು ಕಡೆಗೆ ಬರ್ತಿದ್ರು, ಒಂದೇ ಸರ್ತಿ ಪಾಪ ಬಂದು ಹೋಗ್ಬಿಡ್ತಿದ್ರು ಅವ್ರು. ಇನ್ನೊಂದ್ಸಲ ಬರ್ತಿದ್ದಿಲ್ಲ. ನಾವು ಇನ್ನೊಂದ್ಸಲ ಬರೋಣ ಅಂತ, ಇವತ್ತು ಹೊಂಡೋಣ ಅಂತ. ಏನು ಅಂತ ಕೇಳಿದ್ರೆ, ಕೃಷ್ಣ ಪತ್ನಿಯರು 6 ಜನ.
ನೀಲ ಭದ್ರ ಮಿತ್ರನಿಂದ ಕಾಳಿಂದಿ ಲಕ್ಷಣ ಇವರೆಲ್ಲ ಲಕ್ಷಣಾದೇವಿಯರು 6 ಜನ ಇದ್ದಾರಲ್ಲ, ಅವರು ಮದುವೆ ಮಾಡ್ಕೊಂಡು ಕೃಷ್ಣಾವತಾರದಾಗ ಬಂದು ಹೋದ್ರೆ ರಾಮಾವತಾರದಾಗಿಲ್ಲ, ಬುದ್ಧಾವತಾರದಾಗಿಲ್ಲ, ಕೂರ್ಮಾವತಾರದಾಗಿಲ್ಲ, ಮತ್ಸ್ಯಾವತಾರ ಎಲ್ಲಿ ಬಂದಾರ? ಯಾವ ಅವತಾರದಾಗೂ ಇಲ್ಲ. ಅವ್ರು ಬಂದದ್ದೆಲ್ಲಿ? ಕೃಷ್ಣಾವತಾರದಾಗ ಒಂದ ಬಂದಾರ, ಬಿಟ್ರೆ ಇನ್ನೆಲ್ಲೂ ಇದ್ದಿದ್ದಿಲ್ಲ. ಜಗನ್ನಾಥದಾಸರು ತಗೊಂಡು ಬಂದ್ರು. ಷಣ್ ಮಹಿಷಿಯರು ಎಲ್ಲೋ ಇದ್ದಾರೆ ಅಂತ ತಿಳಿಬೇಡ್ರಿ, ನಿಮ್ಮ ದೇಹದ ಎಡಭಾಗದಲ್ಲಿಯೇ ಇದ್ದಾರೆ. ಉಪಕಾರ ಅಲ್ವಾ? ಕೃಷ್ಣ ಪತ್ನಿಯರ ಉಪಕಾರ ಅಲ್ವಾ? ನಾವೇನೋ ಕೇಳಿರ್ತೀವಿ. ಏನ್ ಕೇಳಿರ್ತೀವಿ ಹೇಳ್ರಿ ನೋಡಂತ? ಏನ್ ಕೇಳಿರ್ತೀವಿ ಕೃಷ್ಣ ಪತ್ನಿಯರ ಬಗ್ಗೆ ಕೇಳುವಾಗ? ಇಲ್ಲ, ಲಕ್ಷ್ಮಣಾದೇವಿನ ಹಿಂಗ್ ವಿವಾಹ ಮಾಡ್ಕೊಂಡು ಬಂದ, ನೀಲಾದೇವಿನ ಹಿಂಗ್ ವಿವಾಹ ಮಾಡ್ಕೊಂಡು ಬಂದ ಅಷ್ಟೇ ಕೇಳಿರ್ತೀವಿ. ಪಾಪ ಅವ್ರು ಮದುವೆ ಮಾಡ್ಕೊಂಡ್ರು, ಮಕ್ಕಳು ಹಡಿದ್ರು, ಸುಖವಾಗಿ ಕೂತ್ರು. ಮುಂದೇನು? ಅವರು ಬರೇ ಕೂತವರಲ್ಲ, ನಮ್ಮ ದೇಹದ ಎಡಭಾಗದಲ್ಲಿದ್ದ ನಾಡಿಗಳಿಗೆ ಅಭಿಮಾನಿ ದೇವತೆಗಳು ಎಂಬ ಅಪೂರ್ವವಾದ ಅಂಶ ಪ್ರಾಯಶಃ ಮೂಲದಲ್ಲಿ ಎಲ್ಲೂ ಇಲ್ಲ, ಎಲ್ಲೂ ಸಿಗದೇ ಇರುವಂತಹದ್ದನ್ನ ಜಗನ್ನಾಥದಾಸರು ಮಾತ್ರ ಹೇಳ್ತಾರೆ. ನಿಮ್ಮ ದೇಹದ ಎಡಭಾಗದಲ್ಲಿ ಕೃಷ್ಣನ ಷಣ್ಮಹಿಷಿಯರು ಕುಳಿತುಕೊಂಡಿದ್ದಾರೆ. ಅವರ ಬಗ್ಗೆ ಸಾಕಷ್ಟು ಮಾತಾಡಬೇಕು, ವಿಷಯ ಮುಗಿಯೋಲ್ಲ, ನಾವು ಹೇಳಲಿಕ್ಕಾಗಲ್ಲ. ಒಂದೇ ತಿಳ್ಕೊಳ್ರಿ, ರಾಮಾವತಾರದಲ್ಲೂ ಬಂದಿಲ್ಲ, ಮತ್ಸ್ಯನಿಂದ ರಾಮಾವತಾರದವರೆಗೆ ಇಲ್ಲ, ಬುದ್ಧ ಕಲ್ಕಿಗಳಲ್ಲೂ ಇಲ್ಲ, ಎಲ್ಲೂ ಇಲ್ಲದೆ ಇದ್ದವರು ಇದ್ದಕ್ಕಿದ್ದಂತೆ ಧುತ್ ಅಂತ ಕೃಷ್ಣಾವತಾರದಲ್ಲಿ ಬರ್ತಾರೆ. ಟಕ್ಕಂತ ಮಾಯ. ಕೃಷ್ಣಾವತಾರ ಒಂದರ ಸಲುವಾಗಿ ಎಷ್ಟು ಸಾಧನೆ ಮಾಡಿರ್ಬೇಕು ವಿಚಾರ ಮಾಡಿರಿ. ಹಾಗಿದ್ರೆ ಅವರು ಏನು ಬೇರೆ ಇಲ್ಲೇ ಇಲ್ಲ. ಕೃಷ್ಣಾವತಾರದಲ್ಲಿ ಕೃಷ್ಣನ ಹೆಂಡತಿಯರಾಗಬೇಕು ಅನ್ನುವ ಉದ್ದೇಶದಿಂದ ಈ 6 ಜನ ತಪಸ್ಸು ಮಾಡಿದ್ದಾರೆ. ಅವರ ಯಾವ ಜನ್ಮಗಳೂ ಉಲ್ಲೇಖ ಇಲ್ಲ. ಶೇಷದೇವರದ್ದು ಲಕ್ಷ್ಮಣ ಅಂತ ಉಲ್ಲೇಖ ಅದ, ರುದ್ರದೇವರ ಅಶ್ವತ್ಥಾಮಾಚಾರ್ಯರು ಅಂತದ, ದುರ್ವಾಸರು ಅಂತ ಅರ್ಥ ಅದ. ಆದ್ರೆ ಅವ್ರದ್ದು ಎಲ್ಲೆಲ್ಲೆಲ್ಲೆಲ್ಲೂ ಉಲ್ಲೇಖ ಇಲ್ಲ. ಯಾಕೆ ಇಲ್ಲ ಅಂದ್ರೆ ಅವರು ಕೇವಲ ಕೃಷ್ಣಾವತಾರದಲ್ಲಿ ಮಾತ್ರ ಅವತಾರ ಮಾಡುವರು. ಮೂಲ ರೂಪದಲ್ಲೂ ಯಾರಿದ್ರು ಅಂತ ಹೇಳೋಲ್ಲ ಅವರದ್ದನ್ನ. ಕಾರಣ ಅವರು ಅನಾದಿ ಕಾಲದಿಂದಲೂ ಅಪರೋಕ್ಷ ಜ್ಞಾನಿಗಳಾಗಿ ಕೃಷ್ಣನ ಅವತಾರದಲ್ಲಿ ಹೆಂಡತಿಯರಾಗಬೇಕು ಅಂತ ಸಾಧನೆ ಮಾಡಿಕೊಂಡು ಕೂತಿರುವಂತಹ ಸ್ತ್ರೀಯರು. ಅವರ ಯೋಗ್ಯತೆ ಎಷ್ಟು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಗರುಡಶೇಷ ರುದ್ರದೇವರು ಪಾರ್ವತಿ ಇವರ ಮಧ್ಯದಲ್ಲಿ ಬರ್ತಾರೆ. ಎಷ್ಟು ದೊಡ್ಡ ಯೋಗ್ಯತೆ ಅವರದ್ದು! ಯಾರ ಮಧ್ಯದಲ್ಲಿ ನೋಡಿ ಹೆಂಗ್ ಸೇರಿಸಿದ್ದಾರೆ ನೋಡ್ರಿ. ಚಳೆವೆಟ್ಟಳಿಯ ಷಣ್ಮಹಿಷಿಯರು ವಾರುಣಿ ಕುಲಿಶಧರ ಕಾಮಾದಿಗಳು. ವಾರುಣಿ ಅಂದ್ರೆ ಶೇಷದೇವರ ಹೆಂಡತಿ, ಸೌಪರ್ಣಿ ಗರುಡದೇವರ ಹೆಂಡತಿ ಪಾರ್ವತಿ. ಸೌಪರ್ಣಿ ವಾರುಣಿ ಪಾರ್ವತಿಯರನ್ನ ಈಚೆಗೂ, ಗರುಡಶೇಷ ರುದ್ರದೇವರನ್ನ ಆಚೆಗೂ ಹಾಕಿ ಮಧ್ಯದಲ್ಲಿ ಷಣ್ಮಹಿಷಿಯರನ್ನ ಹಾಕ್ತಾರೆ. ಅಂದ್ರೆ ಅವರ ಯೋಗ್ಯತಾ ಎಂಥದ್ದು! ಭಗವಂತ, ಮಹಾಲಕ್ಷ್ಮೀ ದೇವಿ, ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು, ಭಾರತೀ ಸರಸ್ವತಿಯರು, ಗರುಡಶೇಷ ರುದ್ರದೇವರು, ಷಣ್ಮಹಿಷಿಯರು ಬಂದೇ ಬಿಟ್ರು. ಏನೋ ಕೃಷ್ಣನ ಹೆಂಡಂದ್ರು ಅನ್ನೋದಕ್ಕೆ ಪಾಪ ನಾವು ಮಾಡ್ಕೊಂಡ್ರೆ ಬಿಡ್ರಿ, ಇರ್ಲಿ ಅಂತ ಅಲ್ಲಿಗೆ ಹೋಗ್ಬೇಡ್ರಿ. ಉಮಾದೇವಿಗಿಂತಲೂ, ಪಾರ್ವತೀ ದೇವಿಗಿಂತಲೂ, ಸೌಪರ್ಣಿಗಿಂತಲೂ, ವಾರುಣಿಗಿಂತಲೂ ದೊಡ್ಡವರು. ಅಷ್ಟೇ ಅಲ್ಲ, ಶ್ರೀಮದಾಚಾರ್ಯ ಹೇಳ್ತಾರೆ ಏನು ಅಂತ ಕೇಳಿದ್ರೆ ಅದರಲ್ಲಿ ಜಾಂಬುವತಿ ಪ್ರಧಾನ. ಜಾಂಬುವತಿ ಮತ್ತೆ ಹೆಚ್ಚಿನವಳಂತೆ. ಜಾಂಬುವತಿ ಹೆಚ್ಚಿನವಳು ಅಂದ್ರೆ ಸುಮ್ನೆ ಹೆಚ್ಚಿನವಳಲ್ಲ. ಮಹಾಲಕ್ಷ್ಮೀ ದೇವಿ ಆವೇಶ ಆಗಿಬಿಟ್ರೆ ಬಲರಾಮನ್ ಬಾಜುಕ್ ಹೋಗಿ ಕೊಡ್ತಾಳಂತ, ಶೇಷದೇವರ ಸಮ ಆಗ್ತಾಳಂತ ಜಾಂಬುವತಿ. ಯಾವಾಗ ಲಕ್ಷ್ಮೀ ಆವೇಶ ಹೋಗ್ತದ, ಇದನ್ನ ಶ್ರೀಮದಾಚಾರ್ಯ ತಿಳಿಸ್ಕೊಡ್ತಾರೆ. ಬಹಳದ, ಅದಕ್ಕೆ ಮಾತಾಡ್ಲಿಕ್ಕೆ ಹೋಗಿಲ್ಲ, ಮಾತಾಡಿದ್ರೆ ಕಷ್ಟ ಆಗ್ತದೆ. ಇಷ್ಟು ತಿಳ್ಕೊಳ್ಳೋಣ. ಷಣ್ಮಹಿಷಿಯರು ಗರುಡಶೇಷ ರುದ್ರದೇವರ ಕೆಳಗೆ, ಸೌಪರ್ಣಿ ವಾರುಣಿ ಪಾರ್ವತಿಯರ ಮೇಲೆ, ಅದರಲ್ಲಿ ಜಾಂಬುವತಿ. ಆ ಜಾಂಬುವತಿಯಲ್ಲಿ ಲಕ್ಷ್ಮೀದೇವಿ ಆವೇಶ ಆಗಿಬಿಟ್ರೆ ಶೇಷದೇವರ ಬಾಜುಕ ಕೊಡ್ತಾಳೆ. ಲಕ್ಷ್ಮೀದೇವಿ ಆವೇಶ ಕಡಿಮೆ ಆದ್ರೆ ಟಕ್ಕಂತ ಕೆಳಗೆ ಬಂದು ಕೊಡ್ತಾಳೆ. ಇದೊಂದು ವಿಚಿತ್ರವಾದ ತಾರತಮ್ಯ ಅದ. ಅದೆಲ್ಲ ಇರ್ಲಿ. ಅಂತೂ ಇಷ್ಟು ತಿಳ್ಕೊಂಡು ಷಣ್ಮಹಿಷಿಯರು ವಾರುಣಿ ಕುಲಿಶಧರ ಕಾಮಾದಿಗಳು ಎಡಭಾಗದೊಳಗೆ ಇರುತಿಹರು ಅಂತ ಜಗನ್ನಾಥದಾಸರು ತಿಳಿಸಿದ್ದಾರೆ. 10 ಪದ್ಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.